Yeah, good morning all. So welcome to DT Studio. So today we are continuing with what we have left in the last class. So nenne class alli ನಾವು we have started with the fluid dynamics and we have just touched upon what do you mean by fluid dynamics and what do you mean by kinematics of flow ಮತ್ತೆ dynamics of flow. ಅದಾದ್ಮೇಲೆ I have also covered about the different types of flow. ಯಾವ ರೀತಿ ಫ್ಲೋ ಇದಾವೆ ಅಂತ we have studied about the steady and unsteady flow, uniform and non-uniform flow, compressible and incompressible, rotational, irrotational, laminar, turbulent, and dimension of flow like 1 dimension, 2 dimension, and 3 dimension. ಸೊ ಇಷ್ಟನ್ನು ಕೂಡ ನಾವು ಲಾಸ್ಟ್ ಕ್ಲಾಸ್ ಓದಿದ್ವಿ. ಅದಾದ್ಮೇಲೆ ನಾವು ಅದ್ರ ಜೊತೆ ಐ ಹ್ಯಾವ್ ಆಲ್ಸೋ ಗಿವನ್ ಯು ಅಬೌಟ್ ವಾಟ್ ಯು ಮೀನ್ ಬೈ ರೇಟ್ ಆಫ್ ಫ್ಲೋ ಅಥವಾ ಡಿಸ್ಚಾರ್ಜ್ ಅಂತಂದ್ರೆ ಏನು, ಸೊ ಹೌ ದಟ್ ವಿಲ್ ಬಿ ರೆಪ್ರೆಸೆಂಟೆಡ್. ಸೊ ಇಷ್ಟನ್ನು ಕೂಡ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಓದಿದ್ವಿ. ಸೊ ನಾವು ಗೋಯಿಂಗ್ ಫಾರ್ ಟುಡೇಸ್ ಕ್ಲಾಸ್, ಇವತ್ತಿನ ಕ್ಲಾಸ್ ಅಲ್ಲಿ ವಿ ಆರ್ ಮೇನ್ಲಿ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಟೂ ಫಂಡಮೆಂಟಲ್ ಅಂಡ್ ವೆರಿ ಇಂಪಾರ್ಟೆಂಟ್ equations. That is, one is continuity equation, another one is Bernoulli's equation. Fine. So now let me start with our topic with the first one, that is called continuity equation. Right. So first now we will start with the continuity equation. Fine. So ಏನಿದು, what is this continuity equation? So what it exactly tell us, ಏನ್ ಹೇಳ್ತಾ ಇದೆ ಇದು? ಸೊ ಯಾವ ಪ್ಯಾರಾಮೀಟರ್ ಮಧ್ಯ ಇದು ನಮ್ಗೆ ರಿಲೇಷನ್ಸ್ ನ ಕೊಡ್ತಾ ಇದೆ. ಸೊ ಇವಾಗ ನಾನು ಈ ಕಂಟಿನ್ಯೂಟಿ ಈಕ್ವೇಶನ್ ನ ಹೇಳೋದಕ್ಕಿಂತ ಮುಂಚೆ, ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಒನ್ ಸ್ಮಾಲ್, ಐ ವಿಲ್ ಗಿವ್ ದ ಒನ್ ಸ್ಮಾಲ್ ಎಕ್ಸಾಂಪಲ್. ಬಹುಶಃ ನೀವು ಈಗ ಗಾರ್ಡನಿಂಗ್ ಅಲ್ಲೆಲ್ಲ ನೀರನ್ನ ಹಾಯಿಸೋದನ್ನ ನೋಡಿರ್ಬೋದು. ಸೊ ಗಾರ್ಡನಿಂಗ್ ಅಲ್ಲಿ, ಸೊ ಅಲ್ಲಿ ನೀವು ಗಮನಿಸಿದ್ರೆ, ಸೊ ಇಮ್ಯಾಜಿನ್, ಸೊ ಇಲ್ಲಿ ಟ್ಯಾಂಕ್ ಇದೆ ಅಂತ ಇಟ್ಕೊಳ್ಳಿ. ಸೊ ಹಿಯರ್ ವಿ ಹ್ಯಾವ್ ಎ ಟ್ಯಾಂಕ್ ಫಿಲ್ಡ್ ವಿತ್ ದ ವಾಟರ್, ನೀರ್ ಫಿಲ್ ಆಗಿದೆ. ಸೊ ಇಲ್ಲಿಂದ ನಾನು ಅಟ್ ಸಮ್ diameter I am going to take one hose, right? So this will be my one hose. Fine. So what I am going to do here is that I am going to decrease the area at the end. So end ಅಲ್ಲಿ ನಾನು ಏರಿಯಾನ ಕಡಿಮೆ ಮಾಡ್ತೀನಿ. So obviously ಏನಾಗುತ್ತೆ ಆಗ ನಿಮ್ಗೆ, when you are going to decrease the area ಅಥವಾ ನೀವು ಈ ಪೈಪ್ ಏರಿಯಾನ ಕ್ಲೋಸ್ ಮಾಡ್ತಾ ಹೋದಾಗ what will happen, the fluid flow length will be more. ನೋಡಿ ಇಲ್ಲಿ ಬೀಳ್ತಾ ಇರುತ್ತೆ, ಅಂದ್ರೆ ದ ಡಿಸ್ಟೆನ್ಸ್ ಟ್ರಾವೆಲ್ ವಿಲ್ ಬಿ ಮೋರ್. ಅದೇ ನೀವು ಇನ್ ಕೇಸ್ ಈ ಟೇಪರ್ ಟ್ಯೂಬ್ ಇಲ್ಲ ಅಂತ ಇಟ್ಕೊಳ್ಳಿ, ಸೊ ನೀವು ಮಾಮೂಲಿ ಟ್ಯೂಬ್ ಅನ್ನ ತಗೋತೀರಾ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಎ ಟ್ಯೂಬ್ ಆಫ್ ಸೇಮ್ ಕ್ರಾಸ್ ಸೆಕ್ಷನಲ್ ಏರಿಯಾ, ಸೊ ಇಲ್ಲಿ ನೀವು ನೀರನ್ನ ಹಾಕಿದಾಗ ದ ವಾಟರ್ ವಿಲ್ ಬಿ ಫ್ಲೋಯಿಂಗ್ ಸಮ್ವೇರ್ ಹಿಯರ್ ಅಲ್ವಾ. ಸೊ ನೀವು ಈ ಒಂದು ಪೈಪ್ ಎಡ್ಜ್ ನ ನೀವು ಇದನ್ನ ನಿಮ್ಗೆ ಕ್ಲೋಸ್ ಮಾಡ್ತಾ ಬಂದಾಗ ಡಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಏನು, ದೇರ್ ಈಸ್ ಸಮ್ ರಿಲೇಷನ್. ನೋಡಿ ಇಲ್ಲಿ ನೀವು ಏರಿಯಾನ ಕಡಿಮೆ ಮಾಡ್ತಾ ಹೋದಂಗೆನೆ, ವೆನ್ ಯು ಆರ್ ಗೋಯಿಂಗ್ ಟು ಡಿಕ್ರೀಸ್ ದ ಏರಿಯಾ ಆಫ್ ದ ಪೈಪ್ ಏರಿಯಾನ ನೀವು ಕಡಿಮೆ ಮಾಡ್ತಾ ಅಂದ್ರೆ ಕ್ವೀಸ್ ಮಾಡ್ತಾ ಹೋದಾಗ, ಸೊ ವಾಟ್ ವಿಲ್ ಹ್ಯಾಪನ್ ಟು ದ ಫ್ಲೂಯಿಡ್ ಡಿಸ್ಟೆನ್ಸ್ ವಿಲ್ ಬಿ ಮೋರ್. ನೋಡಿ ಫ್ರಮ್ ಹಿಯರ್ ಟು ಹಿಯರ್ ಇಟ್ ಇಸ್ ಗೋಯಿಂಗ್ ಟು ಟ್ರಾವೆಲ್ ಅಂತಂದ್ರೆ ಇಟ್ ಇಸ್ ಕಾಲ್ಡ್ ದ ವೆಲಾಸಿಟಿ. ಸೊ the velocity will be more ಅಲ್ವಾ. ಸೊ ಅಂದಾಗ ದೇರ್ ಈಸ್ ಸಮ್ ರಿಲೇಶನ್ಶಿಪ್ ಬಿಟ್ವೀನ್ ದಿಸ್ ಏರಿಯಾ ಅಂಡ್ ದಿಸ್ ವೆಲಾಸಿಟಿ. ಸೊ ವೆಲಾಸಿಟಿ ಮತ್ತೆ ಏರಿಯಾಗೆ ಏನೋ ಒಂದು ಇಂಟರ್ ಕನೆಕ್ಟಿವಿಟಿ ಇದೆ. ಸೊ ನೋಡಿ, ನಾವು ಪೈಪ್ ನ ಮುಂದ್ಗಡೆ ಕ್ಲೋಸ್ ಮಾಡ್ತಿದಂಗೆನೆ ನೀರು ತುಂಬಾ ಮುಂದಕ್ಕೆ ಹೋಗಿ ಬೀಳ್ತಾ ಇದೆ. ನೀವು ಪೈಪ್ ನ ಬಿಟ್ಟಾಗ ನೀರು ಅಲ್ಲೇ ಪಕ್ಕದಲ್ಲಿ ಕೆಳಗಡೆ ಬೀಳುತ್ತೆ. ಸೊ ಇವೆರಡು ರಿಲೇಶನ್ಶಿಪ್ ಇದೆಯಲ್ಲ, ದಿಸ್ ಏರಿಯಾ ಅಂಡ್ ವೆಲಾಸಿಟಿ. ಸೊ ಈ ರಿಲೇಶನ್ ನ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಫ್ರಮ್ ದಿಸ್ equation. So ಈ Bernoulli equation is mainly going to give the relationship between the area and velocity. So ಯಾವ ರೀತಿ, so how it is going to be. So let's see with a small example. So by ಈ ಒಂದು ಕಾನ್ಸೆಪ್ಟ್ ಮುಖಾಂತರ ನಾನು I will move forward. So let me take a small pipe. ಒಂದು ಪೈಪ್ ಅನ್ನ ತಗೋತೀನಿ, a varying cross sectional pipe. So it is having some diameter here, right? And when it goes like this, it is a tapered pipe with some area here. So let it be a center point, center line. So let me take the pipe here. So idralli I am going to fill the water. So first I am going to fill a water in the pipe, right? Fine. So imagine one pipe ide, it having some different cross sectional area. So let me call this area as A1 and let me call this as the area as A2.
A1 ಮತ್ತೆ A2 ಅಂತ ಕರಿತೀನಿ. And ಈ ಪೈಪ್ ಅಲ್ಲಿ the water will be flowing at some velocity. So inside the water will be flowing at some velocity V1 and water is coming at some velocity. So ಒಂದು ಯಾವುದೋ ಒಂದು ವೆಲಾಸಿಟಿಯಲ್ಲಿ ವಾಟರ್ ಹೋಗ್ತಾ ಇದೆ, ಯಾವುದೋ ಒಂದು ವೆಲಾಸಿಟಿಯಲ್ಲಿ ವಾಟರ್ ಬರ್ತಾ ಇದೆ. But I need to tell you that before starting with this equation. So ಇದರಲ್ಲಿ ನಾನು ಯೂಸ್ ಮಾಡುವಂತ ಫ್ಲೂಯಿಡ್ ಇದೆಯಲ್ಲ ಅದು ಇನ್ಕಂಪ್ರೆಸಿಬಲ್ ಫ್ಲೂಯಿಡ್. ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ ಅಂತಂದ್ರೆ ಏನು? ದ ಲಾಸ್ಟ್ ಕ್ಲಾಸ್ ನಾನು ಹೇಳ್ದಂಗೆನೆ ದ ಡೆನ್ಸಿಟಿ ವಿಲ್ ರಿಮೈನ್ ಕಾನ್ಸ್ಟೆಂಟ್. ದ ಫ್ಲೂಯಿಡ್ ಡೆನ್ಸಿಟಿ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಸೊ ಈ ತರ ಒಂದು ಕಂಡೀಷನ್ ನಾನು ತಗೊಂಡಾಗ ಈಗ ಜನರಲ್ ಆಗಿ ಇಟ್ಕೊಳ್ಳಿ, ಇದೊಂದು ಪೈಪ್ ಇದೆ, ಫುಲ್ ಇಲ್ಲಿ ನಾನು ವಾಟರ್ ನ ಫಿಲ್ ಮಾಡಿದ್ದೀನಿ. ಫುಲ್ ಕಂಪ್ಲೀಟ್ ಆಗಿ ವಾಟರ್ ಇಸ್ ಫಿಲ್ಡ್ ವಿತ್ ದ pipe is filled with the water. Now imagine idon section ide, let me take this is one section and let me take this is the another section. So ivaga complete water fill agide one pipe alli. So now I am going to add some x gram of fluid here. Illi esto 1 liter astu neerನ್ನ ನಾನು ಹಾಕ್ತೀನಿ. Imagine I am going to put 1 liter water. ಈ ಕಡೆಯಿಂದ 1 ಲೀಟರ್ ನೀರನ್ನ ಇಲ್ಲಿಗೆ ಹಾಕ್ತೀನಿ. ಹಾಕಿದ ತಕ್ಷಣ ಏನಾಗುತ್ತೆ ನಿಮ್ಗೆ? ಆಬ್ವಿಯಸ್ಲಿ ಇಲ್ಲಿ ನೀವು ಒಂದು ಬೀಕರ್ ನ ಇಟ್ಟಾಗ ಸೊ ಎಷ್ಟು ಕಲೆಕ್ಟ್ ಆಗುತ್ತೆ ನಿಮ್ಗೆ? ಇಟ್ ಇಸ್ ಗೋಯಿಂಗ್ ಟು ಕಲೆಕ್ಟ್ 1 ಲೀಟರ್. ನೋಡಿ ಇನ್ನೊಂದ್ಸಲ ನಾನು ಹೇಳ್ತೀನಿ. ಸೊ ಒಂದು ಪೈಪ್ ಇದೆ, ಸೊ ಕಂಪ್ಲೀಟ್ ಆಗಿ ನೀರನ್ನ ಫಿಲ್ ಮಾಡಿರ್ತೀರಾ. ನೀವು ಈ ಕಡೆ ಎಷ್ಟು ವಾಟರ್ ನ ಅಂದ್ರೆ ಎಷ್ಟು ಕ್ವಾಂಟಿಟಿ ಆಫ್ ಫ್ಲೂಯಿಡ್ ಅನ್ನ ಹಾಕ್ತೀರಾ ಅಷ್ಟು ಕ್ವಾಂಟಿಟಿ ಆಫ್ ಫ್ಲೂಯಿಡ್ ಏನಾಗುತ್ತೆ ನಿಮ್ಗೆ ಇಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಅಂದ್ರೆ ಏನರ್ಥ? ಇಮ್ಯಾಜಿನ್ ಇಲ್ಲಿ ನೀವು 1 ಲೀಟರ್ ಅನ್ನ ಫ್ಲೂಯಿಡ್ ಅನ್ನ ಒಳಗಡೆಗೆ ಇನ್ಸರ್ಟ್ ಮಾಡಿದ್ರೆ ಹಾಕಿದ್ರೆ ಸೊ ಇಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ? 1 ಲೀಟರ್ ಅಷ್ಟು ನೀರು ಕಲೆಕ್ಟ್ ಆಗುತ್ತೆ. ಸೊ ಅಂದರೆ ದ ಮಾಸ್ ಆಫ್ ದ ಫ್ಲೂಯಿಡ್ ಇಸ್ ಕನ್ಸರ್ವ್ಡ್. ಅಂದ್ರೆ ಮಾಸ್ ಏನಾಗುತ್ತೆ ನಿಮ್ಗೆ? ಚೇಂಜ್ ಆಗಲ್ಲ. ಸೊ ವಾಟ್ ಎವರ್ ದ ಮಾಸ್ ಯು ಆರ್ ಗೋಯಿಂಗ್ ಟು ಇನ್ಪುಟ್ ಹಿಯರ್, ಮಾಸ್ ಇನ್ ಹಿಯರ್ ವಿಲ್ ಬಿ ಈಕ್ವಲ್ ಟು ದ ಮಾಸ್ ಔಟ್. ಸೊ ಎಷ್ಟು ನೀವು ಕ್ವಾಂಟಿಟಿನ ಒಳಗಡೆಗೆ ಹಾಕ್ತೀರಾ ಅಷ್ಟು ಕ್ವಾಂಟಿಟಿ ಆಫ್ ವಾಟರ್ ಏನಾಗುತ್ತೆ ನಿಮ್ಗೆ ಆಚೆಗೆ ಬರುತ್ತೆ. ಸೊ ಇದ್ರ ಮೇಲೆ ಅಂದ್ರೆ ವಾಟ್ ಡು ಯು ಕಾಲ್ ದಿಸ್? ಮಾಸ್ ಇನ್ ವಿಲ್ ಬಿ ಈಕ್ವಲ್ ಟು ಮಾಸ್ ಔಟ್. ಸೊ ವಿ ವಿಲ್ ಕಾಲ್ ದಟ್ ಆಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. Fine. So this is called the law of conservation of mass. ಈ ಒಂದು ಪ್ರಿನ್ಸಿಪಲ್ ಮೇಲೆ ನಾವು we are going to derive the continuity equation. So ಅಂತಂದ್ರೆ continuity equation is based on the law of conservation of mass. Law of conservation of mass ಏನ್ ಹೇಳುತ್ತೆ? mass cannot be destroyed. mass ನೀವು ಜನರೇಟ್ ಮಾಡೋದಕ್ಕಾಗಲ್ಲ, ನೀವು ಅದನ್ನ ಡಿಸ್ಟ್ರಾಯ್ ಕೂಡ ಮಾಡೋದಕ್ಕೆ ಆಗಲ್ಲ. ನೀವು ಏನ್ ಮಾಸ್ ನ ಇನ್ಪುಟ್ ಕೊಡ್ತೀರಾ ಸೊ ಅಷ್ಟು ಮಾಸ್ ಏನಾಗುತ್ತೆ ನಿಮ್ಗೆ ಆಚೆ ಕಡೆಗೆ ಬರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೊಂಡು ಸೊ ಲೆಟ್ ಮಿ ರಬ್ ಇಟ್ ಆಫ್ ದಿಸ್. ರೈಟ್. ಸೊ ಇದನ್ನ ನೀವು ತಿಳ್ಕೊಂಡು ನಾವು ಲೆಟ್ಸ್ ಡಿರೈವ್ ದ ಈಕ್ವೇಶನ್ ಫಾರ್ this continuity equation. Continuity equation ಗೆ ನಾವು equation ನ derive ಮಾಡೋಣ. Fine. So it is flowing at some velocity v1 and it is coming at some velocity v2. A1, this is your A1, area A1, this is your area A. So ಇವಾಗ ಏನ್ ಮಾಡೋಣ? Now let me take this section. ಈ ಸೆಕ್ಷನ್ ಅಲ್ಲಿ ತಗೊಳ್ಳಿ. ಸೊ ಈ ಸೆಕ್ಷನ್ ಅಲ್ಲಿ ಸೊ ಹೊಸದಾಗಿ ನಿಮ್ಗೆ ಫ್ಲೂಯಿಡ್ ಫ್ಲೋ ಆಗಬೇಕಾದ್ರೆ ಎಷ್ಟೋ ಸಮ್ ಪಾರ್ಟಿಕಲ್ಸ್ ವಿಲ್ ಎಂಟರ್ ಫಸ್ಟ್. ಸೊ ನಾನು ಟೈಮ್ ಬೇಯಿಂಗ್ ಇದನ್ನ ವಾಟರ್ ಅಂತಾನೆ ತಗೋತೀನಿ. ಸೊ ವಾಟರ್ ಪಾರ್ಟಿಕಲ್ಸ್ ಈ ಸೆಕ್ಷನ್ 1 ಅಲ್ಲಿ ಏನಾಗುತ್ತೆ ನಿಮ್ಗೆ ಎಂಟ್ರಿ ಆಗುತ್ತೆ. ಸೊ ಎಂಟ್ರಿ ಆದ್ಮೇಲೆ ಏನಾಗುತ್ತೆ ಅದು ಇಟ್ ಸ್ಟಾರ್ಟ್ ಫ್ಲೋಯಿಂಗ್ ಹಿಯರ್. ಫ್ಲೋಯಿಂಗ್ ಆದಾಗ ಇಮ್ಯಾಜಿನ್ ದಿಸ್ ವಾಟರ್ ಪಾರ್ಟಿಕಲ್ಸ್ ವಿಲ್ ಕಮ್ ಟು ದಿಸ್ ಪಾಯಿಂಟ್. ಯಾವುದೋ ಈ ಪಾಯಿಂಟ್ ಬರ್ತವೆ. ಸೊ ಅಟ್ ಎ ಟೈಮ್ dt ಅಥವಾ ಅಟ್ ಎ ಡಿಸ್ಟೆನ್ಸ್ d. ಸೊ ಸಮ್ ಡಿಸ್ಟೆನ್ಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ ಇಂಟರ್ವಲ್ ಅಲ್ಲಿ ವಾಟರ್ ಪಾರ್ಟಿಕಲ್ಸ್ ವಿಲ್ ಕಮ್ ಹಿಯರ್. ಸೊ ಐ ವಿಲ್ ಟೇಕ್ ದಿಸ್ ಆಸ್ ದ ವಾಲ್ಯೂಮ್ ಆಫ್ ವಾಟರ್. ಸೊ ಇದನ್ನ ನಾನು ವಾಲ್ಯೂಮ್ ಅಂತ ತಗೋತೀನಿ. ರೈಟ್. ಸೊ ಇಷ್ಟು ವಾಲ್ಯೂಮ್ ಆಫ್ ವಾಟರ್ ಎಂಟ್ರಿ ಆದ ತಕ್ಷಣ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಷ್ಟೇ ವಾಲ್ಯೂಮ್ ಆಫ್ ವಾಟರ್ ಏನಾಗುತ್ತೆ ಆಚೆ ಅಲ್ವಾ? ಸಿ ಎಲ್. ಸೊ ಇಷ್ಟೇ ವಾಲ್ಯೂಮ್ ಆಫ್ ವಾಟರ್ ಏನಾಗುತ್ತೆ ನಿಮ್ಗೆ ಆಚೆಗೆ ಬರುತ್ತೆ ಬಿಕಾಸ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ನೀವು ಇಲ್ಲಿ ಎಷ್ಟು ಕ್ವಾಂಟಿಟಿ ಎಷ್ಟು ವಾಲ್ಯೂಮ್ ವಾಟರ್ ನ ಮುಂದಕ್ಕೆ ತಳ್ತೀರಾ. ಈಗ 1 ಲೀಟರ್ ನ ನೀವು ಇಲ್ಲಿ ಇನ್ಸೈಡ್ ಪಾಸ್ ಆಯ್ತು ಅಂದ್ರೆ 1 ಲೀಟರ್ ನೀರ್ ಏನಾಗುತ್ತೆ ನಿಮ್ಗೆ ಆಚೆಗೆ ಬರುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಎಸ್ ದ ಡಿಸ್ಟೆನ್ಸ್ d.
okay, at a distance d. So ಈಗ ನಮಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಇದೆ. ಸೊ ಮಾಸ್ ಫ್ಲೋ ರೇಟ್ ನ ನಾವು ತಗೋಬೇಕು ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಮಾಸ್ ಅಂತಾನೆ ನಾನು ಯಾವ ರೀತಿ ಬರ್ಕೋಬಹುದು? ಐ ನೋ ದಟ್ ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಮಾಸ್ ಬೈ ವಾಲ್ಯೂಮ್. I have a equation, density is nothing but mass per volume. So what I can write here? I can write here as mass is equal to density into volume. ಬರ್ಕೋಬೋದಲ್ವಾ ನಾನು? Fine. So now if I take the inlet section, ಈ section ಅಲ್ಲಿ ತಗೊಂಡ್ರೆ what will be the mass flow rate? The mass flow rate will be ρ1 into V1. So outlet section ತಗೊಳ್ಳಿ M2, what will be the mass flow rate? So that is ρ2 V2. Right? Mass flow rate ಅಂತಂದ್ರೇನು? What is the mass per time? And here also M1. So here what is the mass per time? Right? So inlet ಅಲ್ಲಿ ಎಷ್ಟು ನಿಮಗೆ ಎಂಟ್ರಿ ಆಯ್ತು ಫ್ಲೂಯಿಡ್, ಅಷ್ಟೇ ಫ್ಲೂಯಿಡ್ ಆಚೆ ಕೂಡ ಬರುತ್ತೆ. Right? So by this law of conservation of mass, what I can say, M in will be equal to M out. What is the mass of the fluid? ಎಷ್ಟು ಎಂಟ್ರಿ ಆಗುತ್ತೆ ಒಳಗಡೆಗೆ, ಅಷ್ಟೇ ಫ್ಲೂಯಿಡ್ ಏನಾಗುತ್ತೆ ನಿಮ್ಗೆ ಆಚೆ ಕಡೆಗೆ ಬರುತ್ತೆ. ಸೊ ಅವಾಗ ಮಾಸಿಂಗ್ ಏನಂತ ಬರ್ಕೋತೀರಾ ನೀವು? ρ1 into volume, that will be equal to ρ2 into volume 2. Right? So what do you mean by volume? So volume is nothing but area into distance. So ಯಾವ area? This area. So what I am going to mention here with the red point. So this area into distance will give you the volume. So ಏನಂತ ಬರೀಬಹುದು ನಾವು ಅದನ್ನ? ρ1 volume is nothing but area into distance. Area into distance. ಅದೇ ರೀತಿ A1 D1, that will be equal to ρ2 A2, and this will be the distance D2. D1, let me call this as the D1, let me call this as the D2. Now just to rearrange the term here, so what do you mean by distance? So I can know that the velocity is nothing but distance per time. Velocity ಅಂತಂದ್ರೇನು? Distance per time. So what I can call D is nothing but distance is given by velocity times the t. Velocity times the t. So ಏನ್ ಮಾಡ್ತೀನಿ ನಾನು? ಈ d ಇದೆಯಲ್ಲ, so ಇದನ್ನ I am going to substitute here. ಇಲ್ಲಿಗೆ ನಾನು substitute ಮಾಡ್ತೀನಿ. So substitute ಮಾಡಿದಾಗ ಏನ್ ಸಿಗುತ್ತೆ ನನಗೆ? So this can also be written as ρ1 A1. So instead of d, I am going to write this V into t. What is the V? That is the velocity of the fluid at this. And what is this? This is the time interval t. ಅದೇ ರೀತಿ is equal to, what is this? ρ2, and this will be what? A2. D2 ಅಂತಂದ್ರೆ ಏನು? Again velocity times the t, that is V2 into t. So since I am taking a very small time interval, ತುಂಬಾ ಕಡಿಮೆ time interval ನ ತಗೋತಾ ಇರೋದ್ರಿಂದ I am going to cancel out these two time factor. So thereby what I am going to get? I am going to get the equation ρ1 A1 V1 is equal to ρ2 A2 V2. Yes. So this is the final equation which I am going to get. But ನಾನು ನಿಮಗೆ ಫಸ್ಟ್ ಹೇಳಿದ್ದೆ, since I am using the incompressible fluid, so ಅಲ್ಲಿ density will remain the constant. Density constant ಆಗಿರೋದ್ರಿಂದ, so since density is constant, ಇದನ್ನ ಏನಂತ ಬರ್ಕೋಬಹುದು ನಾನು? I can write ρ1 is equal to ρ2 is equal to constant, ಅಥವಾ ρ ಅಂತ ನೀವು ಬರ್ಕೋಬಹುದು. So ρ1 is equal to ρ2 is equal to ρ. So for the incompressible fluid, the continuity equation ಇದೇನಾಗುತ್ತೆ ನೆಕ್ಸ್ಟ್ ನಿಮ್ಗೆ? This will be become A1 V1 is equal to A2. Fine. So A1 V1 is equal to A2 V2. So this equation is known as the continuity equation. So ಇದನ್ನ ನಾವು continuity equation ಅಂತ ಕರಿತೀವಿ. ಸೊ ನಾನು ನಿಮ್ಗೆ ಫಸ್ಟ್ ಇದನ್ನ ಮಾಡೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಹೇಳಿದ್ದೆ. ಅದರಲ್ಲಿ ಹೇಳಿದೆ we are going to derive the relationship between the area and velocity. ನೋಡಿ, ನಾವು ಪೈಪ್ ಒಂದು ಮುಂದ್ಗಡೆ ತುದಿನ ನೀವು ಕ್ಲೋಸ್ ಮಾಡ್ತಿದಂಗೆ ಅಥವಾ ಕ್ವೀಸ್ ಮಾಡ್ತಿದಂಗೆನೆ ಅದ್ರದ್ದು ಡಿಸ್ಟೆನ್ಸ್ ವಾಟರ್ ಟ್ರಾವೆಲ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ವೆಲಾಸಿಟಿ ಜಾಸ್ತಿ ಆಗುತ್ತೆ. ಸೊ ದಿಸ್ ಈಕ್ವೇಶನ್ ವಿಲ್ ಗಿವ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಏರಿಯಾ ಅಂಡ್ ವೆಲಾಸಿಟಿ. ಸೊ ಇದನ್ನ ಯಾವ ರೀತಿ ಬರೀಬಹುದು ನಾವು? ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ A1 by A2 is equal to V2 by V1. ನೋಡಿ, ಸೊ ದಿಸ್ ಇಸ್ ದ ರಿಲೇಶನ್. ಅಂದರೆ if area 1 is more ಇದ್ರೆ ವೆಲಾಸಿಟಿ ಏನಾಗಿರುತ್ತೆ? ನಿಮ್ಗೆ ಕಡಿಮೆ ಇರುತ್ತೆ. ಸೊ ನಿಮ್ಗೆ ವೆಲಾಸಿಟಿ ಜಾಸ್ತಿ ಇದ್ರೆ ಏರಿಯಾ ಏನಾಗುತ್ತೆ? ನಿಮ್ಗೆ ಕಡಿಮೆ ಆಗುತ್ತೆ. ಸೊ ಅಂದ್ರೆ this gives the relationship between
in the area and velocity. So this is mainly from the law of conservation of mass. So ಇದನ್ನ ನಾವು continuity equation ಅಂತ ಕರಿತೀವಿ. So ಇದರಲ್ಲಿ ಏನಪ್ಪಾ ಅಂದ್ರೆ just to summarize what we have done. So whenever if you are going to decrease the area, there will be an increase in the velocity. If you are going to increase the area, there will be a decrease in the velocity. So that is what is called A1 V1 is equal to A2 V2. We call that as the continuity equation. ಸೊ ಜಸ್ಟ್ ಇದನ್ನ ನೀವು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಮಾಡ್ಕೋತಾ ಹೋದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಏನಂತ ಐ ಹ್ಯಾವ್ ಗಿವನ್ ದ ಫಾರ್ಮುಲಾ ಫಾರ್ ದ ಡಿಸ್ಚಾರ್ಜ್. ಸೊ ಡಿಸ್ಚಾರ್ಜ್ ಗೆ ನಾನು ನಿಮ್ಗೆ ಈಕ್ವೇಶನ್ ಅನ್ನ ಕೊಟ್ಟಿದ್ದೆ. ಏನಂತ ಹೇಳಿದ್ದೆ, ಡಿಸ್ಚಾರ್ಜ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಪರ್ ಟೈಮ್. ದಟ್ ಇಸ್ ದ ವಾಲ್ಯೂಮ್ ಫ್ಲೋ ರೇಟ್. ವಾಲ್ಯೂಮ್ ಅಂತಂದ್ರೆ ಏನು, ಏರಿಯಾ ಇಂಟು ಡಿಸ್ಟೆನ್ಸ್ ಬೈ ಟೈಮ್. ವಾಟ್ ಇಸ್ ಡಿಸ್ಟೆನ್ಸ್ ಬೈ ಟೈಮ್? So distance by time is nothing but velocity. So Q is nothing but A into V. Okay, so that is what Q is equal to A into V. ಅಂದ್ರೆ ಏನ್ ಹೇಳ್ತಾ ಇದೆ ಕಂಟಿನ್ಯೂಟಿ ಈಕ್ವೇಶನ್ ಅಂತಂದ್ರೆ, ಈ ಈಕ್ವೇಶನ್ ಏನ್ ಹೇಳುತ್ತೆ ಅಂತಂದ್ರೆ, ನೀರು ನಿಮ್ಗೆ ಇಲ್ಲಿ ಹರಿತಾ ಇರ್ಬೇಕಾದ್ರೆ ನೀವು ಯಾವುದೇ ಪಾಯಿಂಟ್ ಅಲ್ಲಿ ತಗೊಳ್ಳಿ, ಯು ಟೇಕ್ ಎನಿ ಪಾಯಿಂಟ್. ಸೊ ಈ ಸೆಕ್ಷನ್ ಅನ್ನು ತಗೊಳ್ಳಿ, ಇಲ್ಲಾರು ತಗೊಳ್ಳಿ, ಇಲ್ಲಾರು ತಗೊಳ್ಳಿ, ಇಲ್ಲಾರು ತಗೊಳ್ಳಿ, ಇಲ್ಲಾರು ತಗೊಳ್ಳಿ, the water flowing per second is constant. ಅಂದ್ರೆ ಈ ಸೆಕ್ಷನ್ ಅಲ್ಲಾಗ್ಲಿ, ಇಲ್ಲಾಗ್ಲಿ, 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 ಪರ್ ಸೆಕೆಂಡ್ ಅಂದ್ರೆ ಒಂದು ಸೆಕೆಂಡ್ ಗೆ ಆ ಪಾಯಿಂಟ್ ಇಂದ ಎಷ್ಟು ನೀರು ಆಚೆಗೆ ಬರ್ತಾ ಇದೆಯಲ್ಲ, ಸೊ ದಟ್ ವಿಲ್ ಬಿ ಯುವರ್ ಕಾನ್ಸ್ಟೆಂಟ್. ಅಂದ್ರೆ ಇಮ್ಯಾಜಿನ್ ಈ ಪಾಯಿಂಟ್ ಅಲ್ಲಿ ನಿಮ್ಗೆ 2 ಲೀಟರ್ ಪರ್ ಸೆಕೆಂಡ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ, ಈ ಪಾಯಿಂಟ್ ಅಲ್ಲೂ ಕೂಡ ನಿಮ್ಗೆ ಡಿಸ್ಚಾರ್ಜ್ ಇಸ್ 2 ಲೀಟರ್ ಪರ್ ಸೆಕೆಂಡ್. ಈ ಪಾಯಿಂಟ್ ಅಲ್ಲೂ ಕೂಡ ನಿಮ್ಗೆ ಡಿಸ್ಚಾರ್ಜ್ 2 ಲೀಟರ್ ಪರ್ ಸೆಕೆಂಡ್. ಸೊ ವಾಟ್ ದಿಸ್ ಈಕ್ವೇಶನ್ ಮೇನ್ಲಿ ಸೇಸ್ ಇಸ್ ದಟ್ fluid flowing through the pipe at all the cross section, the quantity of the fluid flowing per second is constant. So ಈ ಒಂದು ಈಕ್ವೇಶನ್ ನಾವು ಮನಸ್ಸಲ್ಲಿ ಇಟ್ಕೊಂಡು we have called this as the continuity equation, right? So ಇದನ್ನೇ ನಾನು same thing I have given you in the slide. So slide ಅಲ್ಲಿ ನಾನು ನಿಮಗೆ ಹೇಳಿದ್ದೀನಿ, this equation is mainly because of law of conservation of mass. So now you are seeing the slide on our presentation. So where I am going to give you that example. ನೋಡಿ ಅಲ್ಲಿ ಆ ಸ್ಲೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪೈಪ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಆಗ ಅದರದ್ದು ಸ್ಪೀಡ್ ಏನಾಗುತ್ತೆ, ನಿಮ್ಗೆ ಜಾಸ್ತಿ ಆಗುತ್ತೆ. ಅಂದ್ರೆ ಏರಿಯಾ ಕಡಿಮೆ ಆದಂಗೆನೆ the velocity will be more. So this is mainly from the conservation of mass, right? So the water all has to go somewhere, right? So ಕೆಳಗಡೆ ಏನ್ ಹೇಳಿದೀನಿ, the rate of fluid enters a pipe must equal to the rate of fluid leaves the pipe. That is what A1 V1 is equal to A2 V2. So whatever Q in 1 will be equal to Q out, right? So in the next slide I have given you how this is going to be done. So that is what mass flow rate. ಎರಡು ವಾಲ್ಯೂಮ್ ನಾನು ತಗೊಂಡಿದ್ದೀನಿ. So one is inlet and outlet. By equating the mass flow rate m by delta t, we get the equation rho a v. So by equating the both side, we are going to get it A1 V1 is equal to A2 V2. So this is all about your conservation of mass. So mainly from the continuity equation. Fine. So by understanding this concept, continuity equation, so now we will move on to the very important theorem. So that is called Bernoulli's theorem. So now let's start with the next one, that is called Bernoulli's equation. ಸೊ ಇದು ನಿಮಗೆ ಗೊತ್ತಾಯ್ತು ಅಂತ ಹೇಳ್ತೀನಿ. ಸೊ ಈ ಒಂದು ಈಕ್ವೇಶನ್ ಇದೆಯಲ್ಲ, ಸೊ ದಿಸ್ ವರ್ಕ್ಸ್ ಆನ್ ದಿ ಲಾ ಆಫ್ ಕನ್ಸರ್ವೇಶನ್ ಆಫ್ ಮಾಸ್. ಅಂದ್ರೆ ಮಾಸ್ ಇಸ್ ಕನ್ಸರ್ವ್, ಮಾಸ್ ಅನ್ನ ನಾವು ಕನ್ಸರ್ವ್ ಮಾಡಿದ್ದೀವಿ. ಫೈನ್. ಸೊ ನೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ Bernoulli's theorem. So this Bernoulli's theorem has been given by the famous person called Daniel Bernoulli. So this name is Daniel Bernoulli. So this is the person who has given this equation. So he is a Swiss scientist. He is a Switzerland scientist. He is born in 1700 and he is very famous for his work in fluid pressure. And he presented the book, a very beautiful book where he explained all this concept. So that is known as hydrodynamica. So this is the name of the textbook,
ಹೈಡ್ರೋಡೈನಮಿಕಾ. ಸೊ ಇದನ್ನ ಅವರು ಬರ್ದಿದ್ದಾರೆ. ಸೊ ಇದನ್ನ 1738 ಅನ್ಕೋತೀನಿ. ಸೊ ಇನ್ 1738, so he wrote this book Hydrodynamica, where is explain what is Bernoulli's equation. He has given one equation. So because of his work in the field of this, we call that as the Bernoulli's equation. ಸೊ ಏನ್ ಹೇಳ್ತಾನೆ ಇವನು? ಸೊ ಕಂಟಿನ್ಯೂಟಿ ಈಕ್ವೇಶನ್ ಅಲ್ಲಿ ಏನಾಯ್ತು ನಮ್ಗೆ? ಕಂಟಿನ್ಯೂಟಿ ಈಕ್ವೇಶನ್ ಅಲ್ಲಿ has given the relationship between the area and velocity, but ಅದೇ ರೀತಿ Bernoulli is going to give the relationship between the pressure and velocity, right? So he is going to give the relationship between the pressure energy and this kinetic energy, that is velocity. ಪ್ರೆಷರ್ ಮತ್ತೆ ವೆಲಾಸಿಟಿ ಮಧ್ಯೆ ಒಂದು ರಿಲೇಶನ್ಶಿಪ್ ನ ನಮಗೆ ಕೊಡ್ತಾರೆ. ಸೊ ದಟ್ ಈಸ್ ಮೇನ್ಲಿ ಫ್ರಮ್ ದ ಬರ್ನೌಲಿಸ್ ಈಕ್ವೇಶನ್. ಸೊ ಏನ್ ಹೇಳುತ್ತೆ ಈ ಬರ್ನೌಲಿಸ್ ಈಕ್ವೇಶನ್? ವಾಟ್ ಆಕ್ಚುಲಿ ದಿಸ್ ಬರ್ನೌಲಿಸ್ ಈಕ್ವೇಶನ್ ಸೇಸ್? ಈ ಬರ್ನೌಲಿಸ್ ಈಕ್ವೇಶನ್ ಏನ್ ಹೇಳುತ್ತೆ ಅಂತಂದ್ರೆ, ಓಕೆ, ಲೆಟ್ ಮಿ ಸ್ಟಾರ್ಟ್ ವಿತ್ ದ ಈಕ್ವೇಶನ್. ಜಸ್ಟ್ ನೋಡಿ, ಗಮನ ಇಟ್ಟು ಕೇಳಿ. I will just tell you in a very simple language and very lucid language. So let me start with the Bernoulli's equation. Right, fine. So ivaga ಏನು ಮಾಡ್ತೀನಿ ನಾನು ಅಂದ್ರೆ, I am going to take a pipe of varying cross sectional area. So let me take a pipe like this. Right, so this is one pipe. Right, so ನೋಡಿ, varying cross sectional area ಇದೆ. So ಇದರಲ್ಲಿ, so this will be your inlet and this will be your outlet. Fine, this will be your inlet and this will be your outlet. So here I have some diameter d1, so thereby I am going to get the area a1. ಅದೇ ರೀತಿ ಇಲ್ಲಿಗೆ ಬನ್ನಿ, so diameter d2, I am going to get the area a2. So ಇಲ್ಲಿ ನಾನು fluid ನ ಪಾಸ್ ಮಾಡ್ತೀನಿ. So I am going to pass the fluid at some velocity v1. Right, so at some velocity v1, and the fluid is coming out of the pipe at some velocity v2. ಯಾವುದೋ ಒಂದು ವೆಲಾಸಿಟಿಯಲ್ಲಿ ಫ್ಲೂಯಿಡ್ ಎಂಟ್ರಿ ಆಗ್ತಾ ಇದೆ, ಯಾವುದೋ ಒಂದು ವೆಲಾಸಿಟಿಯಲ್ಲಿ ಫ್ಲೂಯಿಡ್ ಆಚೆಗೆ ಬರ್ತಾ ಇದೆ. ಸಿನ್ಸ್ ಐ ಆಮ್ ಟೇಕಿಂಗ್ ದಿಸ್ ಆಸ್ ದ ಸೆಕ್ಷನ್ 1 ಸೊ ಇದನ್ನ ನಾನು ಸೆಕ್ಷನ್ 1 ಅಂತ ತಗೋತೀನಿ, ರೈಟ್? ಅಂಡ್ ಇದನ್ನ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಸೆಕ್ಷನ್ 2. ಮೊದಲನೇ ಸೆಕ್ಷನ್ ಮತ್ತೆ ಎರಡನೇ ಸೆಕ್ಷನ್ ಅಂತ ತಗೋತೀನಿ. So here I am going to pass the water. So here there is some pressure. So water is entering at some pressure P1, and there will be a opposite pressure. So pressure at P2. Okay. So inlet alli pressure bandu P1 irutte, outlet alli P2 irutte. So here I am going to flow the fluid. So yav tara fluid inna flow ಮಾಡ್ತೀನಿ? So that is very important. ಯಾಕಂದ್ರೆ ಬರ್ನೌಲಿಸ್ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂತಂದ್ರೆ, ಅವನು ತನ್ನ ಈಕ್ವೇಶನ್ ನ ಡಿರೈವ್ ಮಾಡ್ಬೇಕಾದ್ರೆ ಒಂದು ಕಂಡೀಷನ್ ಗಳನ್ನ ಹೇಳ್ತಾನೆ, ಅಂದ್ರೆ ಒಂದು ಅಸಂಪ್ಷನ್ ಬರ್ತಾನೆ. ಟು ಮೇಕ್ ಇಟ್ ಪ್ರಾಬ್ಲಮ್ ಈಕ್ವೇಶನ್ ಸಿಂಪಲ್ ಒನ್, ಈಸ್ ಗೋಯಿಂಗ್ ಟು ಗಿವ್ ಸಮ್ ಅಸಂಪ್ಷನ್. ಏನೇನ್ ಹೇಳ್ತಾನೆ ಅವನು ಅಸಂಪ್ಷನ್ ಅಲ್ಲಿ? ಸೊ ವಾಟ್ ಈಸ್ ಗೋಯಿಂಗ್ ಟು ಸೇ ಇಸ್ ದಟ್, ನಾನು ಈ ಒಂದು ಈಕ್ವೇಶನ್ ಗೆ ಡಿರೈವ್ ಮಾಡ್ಬೇಕಾದ್ರೆ, ಸೊ ಲೆಟ್ ಮಿ ರೈಟ್ ಹಿಯರ್ ಆಸ್ ಎ ಅಸಂಪ್ಷನ್. ಸೊ ಫಸ್ಟ್ ಬಿಫೋರ್ ಗೋಯಿಂಗ್ ಟು ದಟ್, so let me state, okay, ille barkotini, let me take as the assumptions. So ಏನ್ ಹೇಳ್ತಾನೆ ಅವನು ಅಂದ್ರೆ, ನಾನು ಈ ಈಕ್ವೇಶನ್ ನ ಡಿರೈವ್ ಮಾಡ್ಬೇಕು ಅಂತಂದ್ರೆ, ನಾನು ಇಲ್ಲಿ ಯೂಸ್ ಮಾಡುವಂತ ಫ್ಲೂಯಿಡ್ ಇದೆಯಲ್ಲ, ಆ ಫ್ಲೂಯಿಡ್ ಸ್ಟೆಡಿ ಫ್ಲೂಯಿಡ್ ಇಸ್ ದ ಸ್ಟೆಡಿ. ಸೊ ಸ್ಟೆಡಿ ಫ್ಲೋ, ಆ ಫ್ಲೋ ಏನಾಗಿರುತ್ತೆ ನಿಮ್ಗೆ? ಸ್ಟೆಡಿ ಫ್ಲೋ ಆಗಿರುತ್ತೆ. ಸ್ಟೆಡಿ ಫ್ಲೋ ಅಂತಂದ್ರೆ ಏನು? ಫ್ಲೂಯಿಡ್ ಪ್ರಾಪರ್ಟೀಸ್ ಲೈಕ್ ದ ವೆಲಾಸಿಟಿ, ಪ್ರೆಷರ್, ಅಥವಾ ಯು ಕಾಲ್ ದಟ್ ಆಸ್ ಅನದರ್ ಒನ್ ಡೆನ್ಸಿಟಿ. ಅಟ್ ದಟ್ ಪಾಯಿಂಟ್, ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಟ್ ದಟ್ ಪಾಯಿಂಟ್ ಏನಿರುತ್ತೆ ಅದು 0 ಇರುತ್ತೆ. ಅಂದ್ರೆ ಈ ಪಾಯಿಂಟ್ ಅಲ್ಲಿ ಆಗಿರ್ಲಿ, ಈ ಪಾಯಿಂಟ್ ಅಲ್ಲಿ ಆಗಿರ್ಲಿ, ನಿಮ್ಗೆ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ವೇರಿ ಆಗಲ್ಲ, density vary agalla. So we will call that as the steady flow, that is dv by dt is equal to 0. So velocity with respect to time at a point is 0. ಈ ತರ ಫ್ಲೋ ನಾವು ಕನ್ಸಿಡರ್ ಮಾಡ್ತಾನೆ ಈಕ್ವೇಶನ್ ಡಿರೈವ್ ಮಾಡ್ಬೇಕಾದ್ರೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾನೆ ಅಂದ್ರೆ ಅವನು, ನಾನು ಈ ಈಕ್ವೇಶನ್ ನ ಡಿರೈವ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಫ್ಲೂಯಿಡ್ ಇದೆಯಲ್ಲ, ಅದು ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ ಅಂತ ಹೇಳ್ತಾನೆ. ಸೊ ದಟ್ ಈಸ್ ಇನ್ಕಂಪ್ರೆಸಿಬಲ್
fluid. That is incompressible flow. Incompressible ಅಂತಂದ್ರೆ ಏನು? The density remains constant throughout the flow. Density ಯಾವುದೇ ಕಾರಣಕ್ಕೂ ವೇರಿಯೇಷನ್ ಆಗಲ್ಲ. ಸೊ ಅಂದ್ರೆ ಏನು? The density is constant. ಡೆನ್ಸಿಟಿ ಏನಾಗಿರುತ್ತೆ ನಿಮ್ಗೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಹೇಳ್ತಾನೆ ಅಂದ್ರೆ ಅವನು, ನಾನು ಇಲ್ಲಿ ಯೂಸ್ ಮಾಡ್ತೀನಲ್ಲ ಫ್ಲೋ, ಆ ಫ್ಲೋ ಅಲ್ಲಿ ಯಾವುದೇ ತರಹದ ವಿಸ್ಕಸ್ ಫೋರ್ಸ್ ಇರಲ್ಲ. ಅಂದ್ರೆ ವಿಸ್ಕಾಸಿಟಿ ಏನಿರುತ್ತೆ? ಝೀರೋ. ವಿಸ್ಕಾಸಿಟಿ ಝೀರೋ ಅಂದ್ರೆ ಏನು? ದೇರ್ ವಿಲ್ ಬಿ ನೋ ರೆಸಿಸ್ಟೆನ್ಸ್ ಬಿಟ್ವೀನ್ ದ ಲೇಯರ್ಸ್. ಯಾವ ಲೇಯರ್ನು ಇಟ್ಕೊಳ್ಳಲ್ಲ, ಎಳೆಯಲ್ಲ. ದೇರ್ ಇಸ್ ನೋ ರೆಸಿಸ್ಟೆನ್ಸ್ ಬಿಟ್ವೀನ್ ದ ಲೇಯರ್. ಅಂದ್ರೆ ಅವನ್ ಏನ್ ಹೇಳ್ತಾನೆ ಇದರಲ್ಲಿ, ಊಟದಲ್ಲಿ ನೋ ವಿಸ್ಕಾಸಿಟಿ, ನೋ ವಿಸ್ಕಾಸಿಟಿ, ವಿಸ್ಕಾಸಿಟಿನೇ ಇಲ್ಲ. ಆ ತರ ಫ್ಲೂಯಿಡ್ ಅನ್ನ ನಾನು ತಗೋತೀನಿ. ಆಮೇಲೆ ಅವನು ಪುನಃ ಇನ್ನೊಂದ್ ಏನ್ ಹೇಳ್ತಾನೆ ಅಂದ್ರೆ, ನಾನು ಯೂಸ್ ಮಾಡುವಂತಹ ಫ್ಲೂಯಿಡ್ ಪಾರ್ಟಿಕಲ್ಸ್ ರೊಟೇಷನ್ ಆಗಲ್ಲ. ರೈಟ್? ಅಂದ್ರೆ ರೊಟೇಷನಲ್ ಫ್ಲೋ ಅಲ್ಲ. ಇಮ್ಯಾಜಿನ್ ಇಲ್ಲೊಂದು ಫ್ಲೂಯಿಡ್ ಪಾರ್ಟಿಕಲ್ ಇದೆ, ಈ ಫ್ಲೂಯಿಡ್ ಪಾರ್ಟಿಕಲ್ ಅದರ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗಲ್ಲ. ಇಟ್ ಈಸ್ ಇರ್ರೊಟೇಷನಲ್ ಫ್ಲೋ ಅವನು ಯೂಸ್ ಮಾಡ್ತಾನೆ. ನಾಲ್ಕನೇ ಅಸಂಪ್ಷನ್ ಏನು? ಇರ್ರೊಟೇಷನಲ್ ಫ್ಲೋ. ಇರ್ರೊಟೇಷನಲ್ ಫ್ಲೋ ಆಯ್ತಾ? ಆಮೇಲೆ ಅವನು ಇನ್ನೊಂದೇನ್ ಹೇಳ್ತಾನೆ ಅಂದ್ರೆ, ನಾನು ಇಲ್ಲಿ ಯೂಸ್ ಮಾಡುವಂತ ಫ್ಲೂಯಿಡ್ ಅದು ಲ್ಯಾಮಿನಾರ್ ಫ್ಲೂಯಿಡ್ ಅನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಯೂಸ್ ದ ಟರ್ಬುಲೆಂಟ್ ಫ್ಲೋ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಓನ್ಲಿ ಲ್ಯಾಮಿನಾರ್ flow. Laminar flow. See, these are some of the assumptions before he is going to derive the equation. So, ಏನೇನು ಹೇಳಿದ್ದಾನೆ ಅವನು? It's a very important question. They are going to ask you in the examination. State the assumptions of Bernoulli's equation. ಸೊ ಅವನ್ ಏನ್ ಹೇಳಿದ್ದಾನೆ, ನಾನು ಈ ಒಂದು ಈಕ್ವೇಶನ್ ನ ಡಿರೈವ್ ಮಾಡ್ಬೇಕು ಅಂತಂದ್ರೆ ನಾನು ಸ್ಟೆಡಿ ಫ್ಲೋನೇ ಯೂಸ್ ಮಾಡಿದ್ದೀನಿ, ನಾನು ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ ನ ಯೂಸ್ ಮಾಡಿದ್ದೀನಿ. ಬಿಕಾಸ್ ಡೆನ್ಸಿಟಿ ಚೇಂಜ್ ಆಯ್ತು ಅಂದ್ರೆ ನಿಮ್ಗೆ ಫ್ಲೂಯಿಡ್ ಪ್ಯಾರಾಮೀಟರ್ಸ್ ವೇರಿ ಆಗುತ್ತೆ. ಆಮೇಲೆ ನಾನ್ ಯೂಸ್ ಮಾಡುವಂತ ಫ್ಲೂಯಿಡ್ ಅಲ್ಲಿ ವಿಸ್ಕಾಸಿಟಿ ಇರಲ್ಲ. ನಾನು ಯೂಸ್ ಮಾಡುವಂತ ಫ್ಲೂಯಿಡ್ ಇರ್ರೊಟೇಷನಲ್ ಫ್ಲೋ ಆಗಿರುತ್ತೆ. ನಾನು ಯೂಸ್ ಮಾಡುವಂತ ಫ್ಲೂಯಿಡ್ ಲ್ಯಾಮಿನಾರ್ ಫ್ಲೋ ಆಗಿರುತ್ತೆ. ಸೊ ಈ ಅಸಂಪ್ಸ್ ಗಳನ್ನ ಅವನು ತಗೊಂಡು, ಈ ತರ ಇದೆ, ಈ ಅಸಂಪ್ಷನ್, ಈ ಇರುವಂತ ಫ್ಲೂಯಿಡ್ ಗಳನ್ನೆಲ್ಲ ನಾನು ಈ ಫ್ಲೋ ನ ಮಾತ್ರ ನಾನು ತಗೊಂಡು ಈಕ್ವೇಶನ್ ನ ಡಿರೈವ್ ಮಾಡ್ತಿದ್ದೀನಿ ಅಂತ ಅವನು ಹೇಳ್ತಾನೆ. ಸೊ ಇದ್ರಲ್ಲಿ ಏನಾಗುತ್ತೆ, ನೀವು ಈ ಒಂದು ಈಕ್ವೇಶನ್ ನ ನೋಡಿದ್ರೆ, ಸೊ ಲೆಟ್ ಮಿ ಟೇಕ್ ದ ಡೇಟಮ್ ಲೈನ್ ಹಿಯರ್. ಸೊ ದಿಸ್ ಇಸ್ ಮೈ ಡೇಟಮ್ ಲೈನ್. ಡೇಟಮ್ ಲೈನ್ ಅಂತಂದ್ರೆ ಗ್ರೌಂಡ್ ಅಂತಾನೆ ಇಟ್ಕೊಳ್ಳಿ. ಸೊ ಐ ವಿಲ್ ಕಾಲ್ ದಿಸ್ ಆಸ್ ದ ಡೇಟಮ್ ಲೈನ್ ಅಥವಾ ಗ್ರೌಂಡ್ ಲೆವೆಲ್. ಗ್ರೌಂಡ್ ಲೆವೆಲ್. ಸೊ ಈ ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಗಿದೆ ನಿಮ್ಗೆ, ಇನ್ಲೆಟ್ ಇಸ್ ಅಟ್ ಎ ಹೈಟ್ ಆಫ್ h1. ಇಲ್ಲಿಂದ ಇದು h1 ಡಿಸ್ಟೆನ್ಸ್ ಅಲ್ಲಿ ಇದೆ. ಅದೇ ರೀತಿ ಸೊ ಇದು ದಿಸ್ ವಿಲ್ ಬಿ ಅಟ್ ಎ ಹೈಟ್ ಆಫ್ h. ರೈಟ್? ನೋಡಿ, ಸೊ ಒಂದು ಫ್ಲೋ ತಗೊಂಡಿದ್ದೀನಿ ಪೈಪ್ ಅಲ್ಲಿ. ಇಟ್ ಇಸ್ ಹ್ಯಾವಿಂಗ್ ಸಮ್ ಡಯಾಮೀಟರ್ d1. So thereby I am going to get the area A1. This is having some diameter D2. I am going to get the area A2. ಅದೇ ರೀತಿ the water is flowing at some velocity V1. The water is coming at some velocity V2. ಅದೇ ರೀತಿ the water is having some pressure P1. ಅದೇ ರೀತಿ the water is coming out at some pressure P2. Right? So ಇವಾಗ it is at a height of h1 from the ground level. And this is at a height of h2 from the ground level. Right? So ಇದು ಇಷ್ಟ ಆಯ್ತು. ಇವಾಗ ಬರ್ನೌಲಿಸ್ ಏನ್ ಹೇಳ್ತಾನೆ ಅಂತಂದ್ರೆ, ಈ ತರ ಅಸಂಪ್ಷನ್ ಮಾಡ್ಕೊಂಡಿರುವಂತ ಫ್ಲೂಯಿಡ್ ಅಲ್ಲಿ ನೀವು ಇಫ್ ಯು ಟೇಕ್ ದ ಟೋಟಲ್ ಎನರ್ಜಿ, ಅಂದ್ರೆ ಈ ಸೇಸ್ ಎನರ್ಜಿ, ಸೊ ಎನರ್ಜಿ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಅಂದರೆ ನೀವು ಈ ಪಾಯಿಂಟ್ ಎಲ್ಲಾರು ತಗೊಳ್ಳಿ, ಈ ಪಾಯಿಂಟ್ ಎಲ್ಲಾರು ತಗೊಳ್ಳಿ, ಈ ಪಾಯಿಂಟ್ ಎಲ್ಲಾರು ತಗೊಳ್ಳಿ, ಇಲ್ಲಾರು ತಗೊಳ್ಳಿ, ಇಲ್ಲಾರು ತಗೊಳ್ಳಿ, ಯುವರ್ ಟೋಟಲ್ ಎನರ್ಜಿ ವಿಲ್ ರಿಮೈನ್ constant. There will be no change in the energy. So ಅವನು ಏನ್ ಹೇಳ್ತಾನೆ ಅಂತಂದ್ರೆ, the total energy at any point, total energy at any section will be equal to constant. Right? He says this, total energy at any section will be equal to constant. Now comes, what is this total energy? ಯಾವ ಎನರ್ಜಿ ಇದರಲ್ಲಿ ಸೇರಿದಾವೆ ನೋಡಿ. The water is moving at some velocity v1 ಅಂತಂದ್ರೆ there is some kinetic energy, because since the velocity component is there, so we are saying that as the kinetic energy. So kinetic energy ಇದೆ. So let me take this as ke, kinetic energy. ಅದಾದ್ಮೇಲೆ
the water is having some height. ನೋಡಿ datum line ನಲ್ಲಿ h1 ಅಲ್ಲಿ ಇದೆ, ಇದು h2 ಅಲ್ಲಿ ಇದೆ. ಅಂದ್ರೆ ಏನು? There will be some potential energy. There will be some potential energy plus the water is exerting some pressure here. ಯಾಕೆಂದ್ರೆ ನಿಮಗೆ ಫ್ಲೋ ಆಗಬೇಕು ಅಂತಂದ್ರೆ you require some push, you require some force. ಈಗ ನೋಡಿ ಪೈಪ್ ಅಲ್ಲಿ ನೀರು ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀವಿ ನಾವು? ಪಂಪ್ ನ ಆನ್ ಮಾಡ್ತೀವಿ. ಸೊ ಪಂಪ್ ಏನ್ ಮಾಡುತ್ತೆ? ನಿಮ್ಗೆ ವಾಟರ್ ನ ಪುಷ್ ಮಾಡುತ್ತೆ. ಇಟ್ ಇಸ್ ಅಪ್ಲೈಯಿಂಗ್ ಸಮ್ ಫೋರ್ಸ್ so that the water starts moving with some pressure P1 and P2. So I will call that as the pressure energy. I will call that as the pressure energy. So that will be equal to constant. Andre when I say the total energy, it is nothing but the kinetic energy, potential energy, pressure energy at any point in the system. ಅಂದ್ರೆ ಈ ಸೆಕ್ಷನ್ ಅನ್ನು ತಗೊಳ್ಳಿ, ಈ ಸೆಕ್ಷನ್ ಅನ್ನು ತಗೊಳ್ಳಿ, ಇಲ್ಲಾರು ತಗೊಳ್ಳಿ, ಇಲ್ಲಾರು ತಗೊಳ್ಳಿ, will remain constant. ಸೊ ಈ ಒಂದು ಈಕ್ವೇಶನ್ ನ ಇದನ್ನ ಕೊಟ್ಟಿದ್ದಾರಪ್ಪ ಅಂದ್ರೆ ಬರ್ನೌಲಿಸ್ ಈಕ್ವೇಶನ್. ಸೊ ಇವಾಗ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ವಾಟ್ ಯು ಮೀನ್ ಬೈ ಕೈನೆಟಿಕ್ ಎನರ್ಜಿ? ಸೊ ಕೈನೆಟಿಕ್ ಎನರ್ಜಿ ಇಸ್ ಗಿವನ್ ಬೈ ದ ಫಾರ್ಮುಲಾ ಆಫ್ into mass into velocity square of mv square. So it's a known derived formula. Other than what do you mean by potential energy? So potential energy is given by mgh. It's also a known thing. So m is the mass of the fluid, acceleration due to gravity, and h is the height. Other than kinetic energy tagondre of m is the mass of the fluid and v is the velocity of the fluid which is flowing inside the pipe. Now let's go with the pressure energy. Pressure energy antandre eno? What do you mean by pressure energy? So pressure energy li ನಾವು ಏನು ಮಾಡ್ತಿದೀವಿ? So what actually we are going to do in the pressure energy? Fine. ಇವಾಗ ನೋಡಿ ಈ ಸೆಕ್ಷನ್ ನ ತಗೊಳ್ಳಿ. ಈ ಸೆಕ್ಷನ್ ಅಲ್ಲಿ ನಿಮಗೆ ಫ್ಲೋ ಮೂವ್ ಆಗೋದಕ್ಕೆ ಶುರು ಆಗಬೇಕು ಅಂತಂದ್ರೆ you are going to apply some force here. ನೀವು ಯಾವುದೋ ಒಂದು ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದಾಗ ಈ ಏರಿಯಾದಲ್ಲಿ ಈ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ? ನಿಮ್ಗೆ ಮೂವ್ ಆಗೋದಕ್ಕೆ ಶುರು ಆಗುತ್ತೆ. It is going to move at some distance d. ಯಾವುದೋ ಒಂದು ಡಿಸ್ಟೆನ್ಸ್ ಮೂವ್ ಆಗುತ್ತೆ. So force applied over some distance, nothing but what? That is nothing but work done. So work done what? Work done on a fluid for the movement. So ಅದನ್ನ ನಾವು pressure energy ಅಂತ ಕರಿತೀವಿ. So now ಇಲ್ಲೇ ತಗೊಳ್ಳಿ pressure energy. So I will tell you what actually this pressure energy. So what actually that is going to give? That is nothing but work done on the fluid. Work done on the fluid. Work done on the fluid antandre eno? So you require some amount of work which has to be applied on the fluid for the movement. The ನೀರು ಹರಿಯೋದಕ್ಕೆ ನಿಮಗೆ you have to apply some force. So the force ಆಗ್ತಾಗ ನೋಡಿ, what do you mean by work done? So force into distance. ನೋಡಿ ಇದೊಂದು ಮೆಟೀರಿಯಲ್ ಇದೆ. I am going to apply the force here. ಈ ಫೋರ್ಸ್ ಅಪ್ಲೈ ಮಾಡಿದಾಗ ಈ ಮೆಟೀರಿಯಲ್ ಏನಾಗ್ತಾ ಹೋಗುತ್ತೆ? ಮೂವ್ ಆಗ್ತಾ ಹೋಗುತ್ತೆ. So force into this movement, distance will give you the work. So that is the basic fundamental formula. So ಇದನ್ನ ಯಾವ ರೀತಿ ಬರಿಬಹುದು ನಾವು? We can write that as work done is nothing but force into distance. Okay? Force into distance. So what do you mean by pressure then? So pressure is nothing but force by area. Newton per meter square. Correct alva? So what do you mean by force? Force ಏನಾಗುತ್ತೆ ಆಗ? Pressure times the area into d. Pressure times the area into d. So area into d ಅಂತಂದ್ರೆ ಏನು? So this is nothing but volume. Area into d will give you the volume. So this will be what? Pressure energy. So pressure energy is nothing but pressure times the volume of the fluid, and kinetic energy is given by half mv square, and potential energy will be given by m into h. See, this energy, kinetic energy, potential energy and pressure energy at any section or any point will be equal to 0 ಅಥವಾ constant. I may not say 0, it is a constant. ಈ ಒಂದು ಲಾ ಅನ್ನು ಕೊಟ್ಟಿದ್ದು ನಮಗೆ, it is called as Bernoulli's equation. So ಈಗ ಇದರ ಪ್ರಕಾರ ಏನ್ ಬರೀಬಹುದು ನಾವು? kinetic energy ಅಂತಂದ್ರೆ ಏನು? So potential energy ಅಂದ್ರೆ ಏನು? pressure energy ಅಂತಂದ್ರೆ ಏನು? See, what do you mean by kinetic energy? That is half mv square plus what do you mean by potential energy? mgh. What do you mean by pressure energy? Pressure into volume. So that will be equal to
constant. Correct? So now let's eliminate this mass. It works on the law of conservation of energy. Since we are using the incompressible fluid, the density will be constant. So from the formula we know that what do you call density is nothing but what? Density is nothing but mass per volume. What is mass? So that is density into volume. What is volume? So volume is given by mass per density. So ಇಲ್ಲಿ volume ನಾವೇನಂತ ಬರೀಬಹುದು mass per density ಅಂತ ಬರೀಬಹುದು. See, density is nothing but mass per volume. So volume ಏನಾಗುತ್ತೆ ಆಗ ನಿಮಗೆ mass by density. So just substitute here instead of volume you substitute mass per density. So that is half mv square plus mgh plus pressure. So volume ಬದಲು ಏನು ಬರೀತೀನಿ ನಾನು mass per density will be equal to constant. Since I am using the incompressible fluid, since the mass is conserved, I am going to divide this. Cancel out martini. So just rearranging the term, what I am going to write here, v by rho plus half v square by 2 plus your gh. That will be equal to constant. Now what I am going to do here is that I am going to eliminate this g. So g ನ ಎಲಿಮಿನೇಟ್ ಮಾಡಬೇಕಂದ್ರೆ ನೀವೇನ್ ಮಾಡಬೇಕು, you have to divide by g. So just divide by g, acceleration due to gravity, that is p by rho g plus v square by 2g plus ಇಲ್ಲಿ g ಇದೆ, g get cancelled, h, so that will be equal to constant. So this is called as the Bernoulli's equation. P by rho g, so that is your pressure energy in terms of pressure head, is your velocity head, and this will be your potential head at any point. ಯಾವುದೇ ಸೆಕ್ಷನ್ ಅಲ್ಲಿ ತಗೊಂಡ್ರು ಕೂಡ ಅದೇನಾಗಿರುತ್ತೆ ನಿಮಗೆ ಕಾನ್ಸ್ಟೆಂಟ್ ಆಗಿ ಇರುತ್ತೆ. So this one is known as, we will call that as the Bernoulli's state principle. So ಏನಂತ ಹೇಳ್ಬೋದು ಇದನ್ನ ನಾವು ಜನರಲ್ ಆಗಿ, in a horizontal pipe, the highest fluid pressure is the section where the flow speed is lowest, and the lowest pressure at the section where the flow speed is highest. So ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಈ ಪಾಯಿಂಟ್ ಅಲ್ಲಿ ನಿಮಗೆ ಏರಿಯಾ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಏರಿಯಾ ಕಡಿಮೆ ಇದೆ ಅಂತಂದ್ರೆ ವೆಲಾಸಿಟಿ ಏನಾಗ್ಬೇಕು, ನಿಮ್ಗೆ ಜಾಸ್ತಿ ಆಗ್ಬೇಕು. ವೆಲಾಸಿಟಿ ಜಾಸ್ತಿ ಆದ್ರೆ ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇಟ್ ಗಿವ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೆಷರ್ ಅಂಡ್ velocity. Andre whenever there is a increase in the velocity, there will be a decrease in the pressure. Whenever there is a decrease in the velocity, there will be an increase in the pressure. Nodi iga ee point na tagolli. Let me take this point. Okay, I will just rub this. Just ninge artha agli anta I will give the one simple example quote ಮಾಡ್ತೀನಿ. Fine. So ee point ಅಲ್ಲಿ ತಗೊಳ್ಳಿ. ಈ ಪಾಯಿಂಟ್ ಅಲ್ಲಿ ಏರಿಯಾ ಏನಿದೆ ನಿಮಗೆ ಕಂಪೇರ್ ಟು ಸೆಕ್ಷನ್ 2, ಏರಿಯಾ ಇಸ್ ಲೆಸ್. ಏರಿಯಾ ಏನಿದೆ ನಿಮಗೆ ಕಡಿಮೆ ಇದೆ. ಸೊ ಏರಿಯಾ ಕಡಿಮೆ ಇದ್ದಾಗ ವೆಲಾಸಿಟಿ ಏನಾಗುತ್ತೆ, ಆಸ್ ಪರ್ ದ ಕಂಟಿನ್ಯೂಟಿ ಈಕ್ವೇಶನ್ ವೆಲಾಸಿಟಿ ವಿಲ್ ಬಿ o. ಹಿಯರ್ ದ ವೆಲಾಸಿಟಿ ವಿಲ್ ಬಿ o. ರೈಟ್? ಸೊ ಇಲ್ಲಿ ವೆಲಾಸಿಟಿ ಹೆಚ್ಚಿಗೆ ಆಗಿದೆ ಅಂದ ತಕ್ಷಣ ವಾಟ್ ವಿಲ್ ಹ್ಯಾಪನ್ ಟು ಯುವರ್ ಪ್ರೆಷರ್ ಎನರ್ಜಿ? ದ ಪ್ರೆಷರ್ ಎನರ್ಜಿ ವಿಲ್ ಬಿ ಲೆಸ್. ಪ್ರೆಷರ್ ಎನರ್ಜಿ ಆಟೋಮೆಟಿಕ್ ಆಗಿ ಏನಾಗಬೇಕು, ನಿಮ್ಗೆ ಕಡಿಮೆ ಆಗ್ಬೇಕು. ಅದೇ ನೀವು ಈ ಪಾಯಿಂಟ್ ಅಲ್ಲಿ ತಗೊಳ್ಳಿ, ವಾಟ್ ವಿಲ್ ಬಿ ದಿ ಏರಿಯಾ? ಏರಿಯಾ ಏನಾಗಿರುತ್ತೆ ನಿಮ್ಗೆ, ಏರಿಯಾ ಇಸ್ ಮೋರ್. ಆಯ್ತಾ? ಏರಿಯಾ ಜಾಸ್ತಿ ಆಗುತ್ತೆ. ಸೊ ಕಂಟಿನ್ಯೂಟಿ ಈಕ್ವೇಶನ್ ಏನ್ ಹೇಳುತ್ತೆ, ಏರಿಯಾ ಜಾಸ್ತಿ ಆದಾಗ ವೆಲಾಸಿಟಿ ಏನಾಗಬೇಕು ನಿಮ್ಗೆ, ವೆಲಾಸಿಟಿ ಶುಡ್ ಬಿ ಲೆಸ್. ಸೊ ವೆಲಾಸಿಟಿ ಕಡಿಮೆ ಆದಾಗ ಆಸ್ ಪರ್ ದ ಬರ್ನೌಲಿಸ್ ಈಕ್ವೇಶನ್ ಏನ್ ಹೇಳುತ್ತೆ, ವೆಲಾಸಿಟಿ ಕಡಿಮೆ ಆದಾಗ ಪ್ರೆಷರ್ ಏನಾಗಿರ್ಬೇಕು ನಿಮ್ಗೆ, ಜಾಸ್ತಿ ಆಗಿರ್ಬೇಕು. Okay, so this is the relationship between the velocity, pressure and area by these two equations. Just to give some example, nodi total energy ಏನಿರುತ್ತೆ ನಿಮಗೆ ಕಾನ್ಸ್ಟೆಂಟ್ as per your Bernoulli's equation. Total energy ಕಾನ್ಸ್ಟೆಂಟ್ ಆಗಿರಬೇಕು. Imagine my total energy is some 100. ಎಷ್ಟೋ ಒಂದು 100 ಇದೆ ಅಂತ ಇಟ್ಕೊಳ್ಳಿ. ಒಂದು ಸಿಂಪಲ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. Now what will be your this one ಯಾವುದು, ಇಲ್ಲಿ ವೆಲಾಸಿಟಿ ಜಾಸ್ತಿ, ಏರಿಯಾ ಕಡಿಮೆ ಇದೆ ಅಲ್ವಾ, ಅಂದ್ರೆ ವೆಲಾಸಿಟಿ ಏನಿರುತ್ತೆ ನಿಮ್ಗೆ ಜಾಸ್ತಿ ಇರುತ್ತೆ. ವೆಲಾಸಿಟಿ ಇನ್ವಾಲ್ವ್ಡ್ ವಿತ್ ವಾಟ್, ಕೈನೆಟಿಕ್ ಎನರ್ಜಿ. ಸೊ ಇಮ್ಯಾಜಿನ್ ದ ಕೈನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ ಅಂದ್ರೆ ಕೈನೆಟಿಕ್ ಎನರ್ಜಿ ಎಷ್ಟಿರ್ಬೇಕು, ಇಮ್ಯಾಜಿನ್ 160 ಭಾಗ ಇರುತ್ತೆ. 100 ಅಲ್ಲಿ 60 ಭಾಗ ಇಲ್ಲಿ ಕೈನೆಟಿಕ್ ಎನರ್ಜಿ ಇದೆ ಅಂತ ಇಟ್ಕೊಳ್ಳಿ.
ಆಮೇಲೆ ಪ್ರೆಷರ್ ಎನರ್ಜಿ ಎಷ್ಟಿರುತ್ತೆ? ಪ್ರೆಷರ್ ಎನರ್ಜಿ ಒಂದು 20 ಭಾಗ ಇದೆ ಅಂತ ಇಟ್ಕೊಳ್ಳಿ. ಅಂಡ್ ಪೊಟೆನ್ಶಿಯಲ್ ಎನರ್ಜಿ ವಿಲ್ ಬಿ ಸಮ್ 20 ಭಾಗ ಇದೆ ಅಂತ ಇಟ್ಕೊಳ್ಳಿ. 60% from the kinetic energy, 20% from the pressure energy, 20 by the potential energy. ಟೋಟಲ್ ಎಷ್ಟಾಯ್ತು? 60, 20, 80, 20, 100 ಆಯ್ತು. ಆಯ್ತಾ? ಇಲ್ಲಿಗೆ ಬನ್ನಿ, ಈ ಪಾಯಿಂಟ್ ಅಲ್ಲಿ ತಗೊಳ್ಳಿ. ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಏನಾಗಿರ್ಬೇಕು? ಆಸ್ ಪರ್ ದ ಬರ್ನೌಲಿಸ್ ಈಕ್ವೇಶನ್ ಏನ್ ಇರುತ್ತೆ, ಇಲ್ಲೂ ಕೂಡ ನಿಮ್ಗೆ ಟೋಟಲ್ ಎನರ್ಜಿ ಎಷ್ಟಿರ್ಬೇಕು? 100 ಇರಬೇಕು. ಬಟ್ ಸಿನ್ಸ್ ಏರಿಯಾ ಇಸ್ ಮೋರ್, ವಾಟ್ ವಿಲ್ ಹ್ಯಾಪನ್ ಟು ದ ವೆಲಾಸಿಟಿ? ವೆಲಾಸಿಟಿ ಏನಾಗುತ್ತೆ? ನಿಮ್ಗೆ ಕಡಿಮೆ ಆಗುತ್ತೆ. ಸೊ ವೆಲಾಸಿಟಿ ಕಡಿಮೆ ಆದಾಗ ವಾಟ್ ವಿಲ್ ಹ್ಯಾಪನ್? ಸೊ ಕೈನೆಟಿಕ್ ಎನರ್ಜಿ ಏನಾಗುತ್ತೆ? ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ, ಬಿಕಾಸ್ ದ ವೆಲಾಸಿಟಿ ಇಸ್ ಲೆಸ್ಸರ್. ಸೊ ಕೈನೆಟಿಕ್ ಎನರ್ಜಿ 60 ಇರೋದು ಏನಾಗ್ಬೋದು ನಿಮ್ಗೆ? ಇಟ್ ವಿಲ್ ಬಿ ಅರೌಂಡ್ ಸಮ್ 30. ಕಡಿಮೆ ಆಗುತ್ತೆ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಕಮ್ಮಿ ಆದಾಗ ಯಾವ್ದೋ ಒಂದು ಜಾಸ್ತಿ ಆಗ್ಬೇಕಲ್ವಾ? ವಾಟ್ ವಿಲ್ ಬಿ ದಟ್? ಸೊ ಪ್ರೆಷರ್ ಎನರ್ಜಿ. ಪ್ರೆಷರ್ ಎನರ್ಜಿ ಇಲ್ಲಿ 20 ಇತ್ತು, ಇಲ್ಲಿ ಎಷ್ಟಾಗುತ್ತೆ ಅದು? ಇಟ್ ವಿಲ್ ಬಿಕಮ್ ಸಮ್ 50 ಅಥವಾ 40, 40. ಅದೇ ರೀತಿ ಪೊಟೆನ್ಶಿಯಲ್ ಎನರ್ಜಿ ವಿಲ್ ಬಿ ಬಿಕಮ್ 40 ಇರೋದೆಷ್ಟು? 20 ಇರೋದೆಷ್ಟಾಗುತ್ತೆ? 30 ಆಗುತ್ತೆ. ಸೊ ಇಲ್ಲಿ ನೋಡಿ ನೀವು, if the pipe is horizontal, ಅಂದ್ರೆ H1 is equal to H2 ಆದಾಗ horizontal ಇದ್ದಾಗ, the only two energy will come in the picture is your kinetic energy and your pressure energy. So since ಈ H1 is equal to H2 ಎರಡು ಒಂದೇ ಹೈಟ್ ಅಲ್ಲಿ ಇದ್ದಾಗ ಪೊಟೆನ್ಶಿಯಲ್ ಎನರ್ಜಿ ಏನಾಗುತ್ತೆ? ಕ್ಯಾನ್ಸಲ್ ಔಟ್ ಆಗುತ್ತೆ. ಇಲ್ಲಿ ನಿಮಗೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯ್ತು. ಸೊ ಸಿನ್ಸ್ 100 ಬರ್ಬೇಕು ಅಂದ್ರೆ ನಿಮ್ಗೆ ಪ್ರೆಷರ್ ಎನರ್ಜಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇಲ್ಲಿಗೆ ಬನ್ನಿ, ಇಲ್ಲಿ ಕೈನೆಟಿಕ್ ಎನರ್ಜಿ ಕಮ್ಮಿ ಆಯ್ತು, ಬಟ್ ನಿಮ್ಗೆ ಎಷ್ಟು ಬರ್ಬೇಕು? ಟೋಟಲ್ ಎನರ್ಜಿ 100 ಬರ್ಬೇಕು. ಸೊ ಪ್ರೆಷರ್ ಎನರ್ಜಿ ಆಬ್ವಿಯಸ್ಲಿ ಏನಾಗ್ಬೇಕು? ಜಾಸ್ತಿ ಆಗ್ಬೇಕು. ಸೊ ವಾಟ್ ದಿಸ್ ಸೇಸ್ ದಟ್ ವೆನೆವರ್ there is a decrease in the kinetic energy, there will be an increase in the pressure energy. Whenever there is a increase in the pressure energy, there will be a decrease in the kinetic energy. So ಇಲ್ಲ ವೆಲಾಸಿಟಿ ಜಾಸ್ತಿ ಆದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ, ಇಲ್ಲ ಪ್ರೆಷರ್ ಜಾಸ್ತಿ ಆದ್ರೆ ವೆಲಾಸಿಟಿ ಕಮ್ಮಿ ಆಗುತ್ತೆ. ಅಲ್ಟಿಮೇಟ್ಲಿ ಎನರ್ಜಿ ಏನಾಗ್ಬೇಕು? ನಿಮ್ಗೆ ಕಾನ್ಸ್ಟೆಂಟ್ ಆಗಿರ್ಬೇಕು. ಸೊ ದಟ್ ಈಸ್ ವೈ this equation works on, this equation mainly works on conservation of energy. Conservation of energy. See. So energy is conserved. So Bernoulli's equation mainly works on conservation of energy. Continuity equation works on conservation of mass. Right? So istu gottaಯ್ತಲ್ವಾ ನಿಮಗೆ? So this is called Bernoulli's equation. ಸೊ ಇವಾಗ ಜಸ್ಟ್ ಎರಡು ಸೆಕ್ಷನ್ ನೀವು ಬರ್ನೌಲಿಸ್ ಈಕ್ವೇಶನ್ ನ ಅಪ್ಲೈ ಮಾಡಿ ಏನ್ ಬರುತ್ತೆ ಅಂತ. ವಾಟ್ ವಿಲ್ ಬಿ ದಿಸ್? ಸೊ ಕನ್ಸರ್ವೇಷನ್ ಆಫ್ ಎನರ್ಜಿ ಏನನ್ನ ಹೇಳುತ್ತೆ? ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳುತ್ತೆ ಅಂದ್ರೆ, ವಾಟ್ ಎವರ್ ದ ಎನರ್ಜಿ ಇನ್ಪುಟ್ ವಿಲ್ ಬಿ ಈಕ್ವಲ್ ಟು ವಾಟ್ ಎವರ್ ದ ಎನರ್ಜಿ ಔಟ್ಪುಟ್. ಸೊ ದಟ್ ಈಸ್ ವಿಲ್ ಬಿ ಯುವರ್, ಫ್ರಮ್ ದಿಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಇ ಇನ್ ವಿಲ್ ಬಿ ಈಕ್ವಲ್ ಟು ಇ ಔಟ್. ವಾಟ್ ಆರ್ ದ ಎನರ್ಜಿ? ಒಳಗಡೆ ಬರ್ತಿರುವಂತ ಎನರ್ಜಿ ಯಾವ್ದು? your pressure energy, potential energy and kinetic energy. So your pressure energy plus kinetic energy plus potential energy, right? So in will be equal to pressure energy plus kinetic energy plus potential energy, potential energy out. That will be what? Law of conservation of energy. ಎರಡು ಏನಾಗಿರ್ಬೇಕು? ನಿಮ್ಗೆ ಈಕ್ವಲ್ ಆಗಿರ್ಬೇಕು. ಸೊ ವಾಟ್ ವಿಲ್ ಬಿ ಯುವರ್ ಪ್ರೆಷರ್ ಎನರ್ಜಿ ಅಟ್ ದಿಸ್ ಪಾಯಿಂಟ್? ಸೊ ಈ ಈಕ್ವೇಶನ್ ನ ತಗೊಳ್ಳಿ. ಇದ್ರಲ್ಲಿ ಪ್ರೆಷರ್ ಏನಿರುತ್ತೆ? P1. ಸೊ ಲೆಟ್ ಮಿ ಕಾಲ್ ದಿಸ್ as the P1 by rho g plus what is your kinetic energy? So this will be your V1 square by 2g. What will be your potential energy? So that will be what? H1. So that is equal to, that will be equivalent to output ಅಲ್ಲಿ ಏನಿರುತ್ತೆ? ಪ್ರೆಷರ್ ಎನರ್ಜಿ P2 by rho g. So kinetic energy ಏನಿರುತ್ತೆ? V2 square by 2g. So this will be what? H2. So this is the Bernoulli's equation for these two sections. ಈ ಸೆಕ್ಷನ್ ಮತ್ತೆ ಈ ಸೆಕ್ಷನ್ ಗೆ ನಾನು ಅಪ್ಲೈ ಮಾಡಿದಾಗ I am going to get this. If height is same, H1 is equal to H2 is equal to H, ಅಂದ್ರೆ height same ಅಂದ್ರೆ ಏನು? ಈ ತರ ಇದೆ ಅಂತ ಇಟ್ಕೊಳ್ಳಿ. Right? So ground level ಇಂದ, so both the height are same. This H1 and this one H2. So both are same. ಎರಡು ಒಂದೇ ಹೈಟ್ ಅಲ್ಲಿ ಇದೆ ಅಂದಾಗ ನಾವೇನ್ ಮಾಡಬಹುದು? H1 is equal to H2 is equal to H. So these two get cancelled. So we will get rho P by rho G.
plus V1 square by 2G will be equal to V2 by rho G plus V2 square by G. Right? So this is all about your Bernoulli's theorem ಅಥವಾ Bernoulli's equation. So ಏನ್ ಹೇಳ್ತಾನೆ ಅವನು ಅಂದ್ರೆ very simple ಆಗಿ the total energy in the system at any point or any cross section area will remain constant, and this principle is mainly based on the law of conservation of energy. So where we are going to talk about the pressure energy, potential energy, and we are going to talk about the kinetic energy. Fine. So ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. So continuity equation will give the relationship between the area and velocity. Bernoulli's equation give the relationship between the velocity and pressure. So ಇದ್ರ ಮೇಲೆ ನಾವು ವರ್ಕೌಟ್ ಮಾಡೋಣ. ಸೊ ಈಗ ನಾನು ನಿಮ್ಗೆ ಸ್ಲೈಡ್ಸ್ ತೋರಿಸ್ತೀನಿ ಯಾವ ತರ ಇದೆ ಅಂತ. ಸೊ ಅದಾದ್ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. ಸೊ ಪ್ರಾಬ್ಲಮ್ ನ ಮಾಡಿ we will wind up the today's class. So now let's go with the presentation part. So ಇದು equation ಆಯ್ತು. See, he is the person called Daniel Bernoulli. Right? So I think you are seeing his figure there. So he's a very Swiss scientist. He's born in 1700 and is most famous for his work in fluid pressure. And he wrote the book called Hydrodynamica. I think you are seeing it on the right figure. So in 1738, where he detailedly explained about this law of conservation of energy. And he given mainly our kottiddenandre he gave the relationship between the pressure and velocity. Fine. So idadmele next slide ಅಲ್ಲಿ I told you what is the Bernoulli's principle state. ಏನ್ ಹೇಳ್ತದೆ Bernoulli's principle ಅಂತ. ಸೊ ಅದು ಮೊದಲನೇದು ನೋಡಿ, highest fluid pressure is in the section where the flow speed is lowest. ಅಂದ್ರೆ ವೆಲಾಸಿಟಿ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ನಿಮ್ಗೆ ಪ್ರೆಷರ್ ಏನಾಗ್ತಾ ಹೋಗುತ್ತೆ, ಕಡಿಮೆ. ವೆಲಾಸಿಟಿ ಎಲ್ಲಿ ನಿಮ್ಗೆ ಕಡಿಮೆ ಇದೆ ಅಲ್ಲಿ ಪ್ರೆಷರು ಜಾಸ್ತಿ ಇರುತ್ತೆ. ಎಲ್ಲಿ ವೆಲಾಸಿಟಿ ನಿಮ್ಗೆ ಜಾಸ್ತಿ ಇರುತ್ತೆ ಅಲ್ಲಿ ಪ್ರೆಷರ್ ಎನರ್ಜಿ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಅಥವಾ ಈ ತರ ಇನ್ನೊಂದ್ ತರನು ನಾವು ಅದನ್ನ ಡಿಫೈನ್ ಮಾಡಬಹುದು. ಸಮ್ ಆಫ್ ಕೈನೆಟಿಕ್ ವಾಟ್ ಯು ಕಾಲ್ ಇಟ್ ಆಸ್ ಕೈನೆಟಿಕ್ ಎನರ್ಜಿ, ಪ್ರೆಷರ್ ಎನರ್ಜಿ ಅಥವಾ ಪೊಟೆನ್ಶಿಯಲ್ ಎನರ್ಜಿ ಅಟ್ ಎನಿ ಪಾಯಿಂಟ್ ರಿಮೈನ್ಸ್ ಕಾನ್ಸ್ಟೆಂಟ್ provided that the flow is steady, irrotational, frictionless and the fluid is incompressible. So that is called the assumption. So ಈ ಒಂದು assumption ಮೇಲೆ ಅವನು ಹೇಳ್ತಿದ್ದಾನೆ total energy at any point or any cross section will always remain constant. So this is called Bernoulli's equation. So ನೀವು ಎರಡನೇ ಡೆಫಿನೇಷನ್ ಇದೆಯಲ್ಲ, ಸೊ ಅದನ್ನ ಬರೆದ್ರೆ that will be more attractive and it is very understandable. ಆಯ್ತಾ? ಸೊ ಎಕ್ಸಾಮ್ ಅಲ್ಲಿ ಯೂಶುವಲಿ ನಿಮ್ಗೆ ಡಿಫೈನ್ Bernoulli's theorem ಮತ್ತೆ ಸ್ಟೇಟ್ ದ ಅಸಂಪ್ಷನ್ಸ್ ಅಂತ ಕೊಡ್ತಾರೆ. ಸೊ ಆ ನಾಲ್ಕಿದವಲ್ಲ, ಸ್ಟೆಡಿ, ಇರ್ರೋಟೇಷನಲ್, ಫ್ರಿಕ್ಷನ್ಲೆಸ್ ಮತ್ತೆ ಇನ್ಕಂಪ್ರೆಸಿಬಲ್. ಸೊ ದೀಸ್ ಆರ್ ಯುವರ್ ಅಸಂಪ್ಷನ್ಸ್. ಆಯ್ತಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಐ ಹ್ಯಾವ್ ಗಿವನ್ ಯು ದ ಅಸಂಪ್ಷನ್ಸ್. ನಾನೇನ್ ಹೇಳಿದ್ದೀನಿ ಅದನ್ನ ಇಲ್ಲೂ ನಿಮ್ಗೆ ತೋರಿಸಿದ್ದೀನಿ. ದ ಫ್ಲೋ ಮಸ್ಟ್ ಬಿ ಸ್ಟೆಡಿ, ಇಟ್ ಮಸ್ಟ್ ಬಿ ಇನ್ಕಂಪ್ರೆಸಿಬಲ್, friction by the viscous forces must be negligible and there is no viscosity, the flow must be irrotational and the flow is laminar. So ಇಷ್ಟನ್ನು ಕೂಡ ನೀವು assumptions ನ ಬರಿಬೇಕಾಗುತ್ತೆ. ಇದು ಬರೆದು ನೀವು theorem ಅನ್ನ ಡಿಫೈನ್ ಮಾಡಬೇಕಾಗುತ್ತೆ. So next ಅಲ್ಲಿ I have given you the principal explanation. So ಯಾವ ರೀತಿ ಇದೆ ಅಂತ. I have taken the pipe with different area. So same thing I have explained in the slide. Right? So ಇದನ್ನ ನೀವು ನೋಡ್ಕೊಳ್ಳಿ. ಸೊ ಮೊದಲನೇದು ಇಟ್ ಈಸ್ ಅಟ್ ಹೈಟ್ ಆಫ್ h1, ಎರಡನೇದು ಇಟ್ ಈಸ್ ಅಟ್ ಹೈಟ್ ಆಫ್ h2. ಸೊ s1 ಅಂದ್ರೆ ಅವರ ಡಿಸ್ಟೆನ್ಸ್ ಗೆ ನಾನು ಇಲ್ಲಿ d ಅಂತ ತಗೊಂಡಿದ್ದೀನಿ, ಸ್ಲೈಡ್ ಅಲ್ಲಿ ಅದು s ಅಂತ ಇದೆ ಅಷ್ಟೇ. ಸೊ ಇನ್ ದ ನೆಕ್ಸ್ಟ್ ಸ್ಲೈಡ್ he has given you the equations of Bernoulli's theorem. ಸೊ Bernoulli's theorem ದು ಈಕ್ವೇಷನ್ ನ ಕೊಟ್ಟಿದ್ದಾರೆ. ಸೊ ಜಸ್ಟ್ ಸಿ ದಟ್. ಸೊ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ಸೊ ಇದಾದ್ಮೇಲೆ by knowing this Bernoulli's equation and this, so now we are going to do some simple problems. ಒಂದು ಎರಡು ಪ್ರಾಬ್ಲಮ್ ಇದೆ. So just take your notebook and write down that. The problem will be appearing on the slide. So it's a very simple problem. So this slide only, this is just a summary. See, it's just a summary. Yeah. Really, I just given what do you mean by continuity equation, Bernoulli's equation.
Here mass is conserved, Bernoulli's energy is conserved. So this is what the difference of this. So continuity equation give the relationship between the velocity and area, whereas the Bernoulli's equation give the relationship between the pressure and velocity. Fine. So next we will do very simple problems. We will write down the problem. I will give you some 30 seconds of time. Please write down this problem or just note down the values. So let's do that problem on the board. ಅದಾದ್ಮೇಲೆ ನಾನು ಆ ಪ್ರಾಬ್ಲಮ್ ನ ಮಾಡ್ತಾ ಹೋಗ್ತೀನಿ. So just take down the problem. A pipe through which water is flowing is having the diameter 200 mm and 100 mm at a cross section 1 and 2 respectively. The velocity of water at section 1 is given by 4 meter per second. Find the velocity head at the section 1 and 2 and also rate of discharge. So idu problem ide. You just note down the problem. So idadmele we will do it on the board. We will do it on the board and then I will show you what is the values. ಎಷ್ಟು ಬರುತ್ತೆ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ. Just open up your calculator and notebook. Just note down this and let's do the problem with me. Yes, ಬರ್ಕೊಂಡ್ರಾ? Yes. So let's start here. So just concentrate on this. So ಈಗ ನೋಡೋಣ ಬೋರ್ಡ್ ಅಲ್ಲಿ ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಏನ್ ಕೊಟ್ಟಿದ್ದಾರೆ? So it's very important. A pipe to which water is flowing is having the diameter 200 mm ಮತ್ತೆ 100 mm ಒಂದು pipe ಇದೆ. So this is the pipe. So ಈ pipe ಅಲ್ಲಿ the diameter is 200 mm and another side diameter is 100 mm. Right? So yes, I am going to take the pipe. So it is having some diameter D1. So this will be having some diameter D2. Fine. So idaralli water flow ಆಗ್ತಾ ಇದೆಯಂತೆ. The water will be flowing inside. ಈ pipe ಅಲ್ಲಿ ನೀರು ಹೋಗ್ತಾ ಇದೆಯಂತೆ. Fine. So let's take the given data. So what data given? Data given. So ಏನು ಕೊಟ್ಟಿದ್ದಾರೆ ಅವರು? D1 ಕೊಟ್ಟಿದ್ದಾರೆ. So what is D1? D1 is 200 mm. So this one he has given. So 200 mm. So convert that into meter. So that is 200 by 1000. So that will give us 0.2 meter. So convert everything in SI unit. Right? SI in the meters ಅಲ್ಲಿ convert ಮಾಡ್ಕೊಳ್ಳಿ. ಅದೇ ರೀತಿ D1 ಕೊಟ್ಟಿದ್ದಾರೆ ಅವರು. What is D2? Sorry, D2 ಕೊಟ್ಟಿದ್ದಾರೆ. So what will be our D2? D2 is 100 mm. 100 mm. So that is nothing but 100 by 1000. So that will give me 0.1 meter. ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳಿದಾನೆ? ಕ್ರಾಸ್ ಸೆಕ್ಷನ್ 1 and 2 respectively ಅಂತ ಹೇಳಿದಾನೆ. So now let me take this as the cross section 1 and let me take this as the cross section 1 and 2 respectively. The velocity of water at section 1 is 4 meter per second. ಅಂದ್ರೆ ಸೊ ಇಲ್ಲಿಂದ ವಾಟರ್ ಹೋಗ್ತಾ ಇದೆಯಲ್ಲ ವೆಲಾಸಿಟಿ v1. ಸೊ ಅದನ್ನ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ v1? v1 is 4 meter per second. ಆಯ್ತಾ? Find the velocity head at section 1 and 2. ಸೊ ಈ ಸೆಕ್ಷನ್ 1 ಮತ್ತೆ 2 ಅಲ್ಲಿ ವೆಲಾಸಿಟಿ ಹೆಡ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. So let's write what you mean by our Bernoulli's equation. So that is P by rho g plus V square by 2g plus H will be equal to constant. What is this? So this will be what? Pressure head. And what is this? This will be what? Velocity head. And this will be what? Potential. Right? Velocity head, pressure head and potential head. Head ಅಂತಂದ್ರೆ ಏನು? height with respect to weight. So weight ಎಷ್ಟಿದೆ ಅಂತ ಅಲ್ವಾ? Fine. So ಇವಾಗ ನಮ್ಗೆ ಏನ್ ಕಂಡುಹಿಡಿಬೇಕು? ವೆಲಾಸಿಟಿ ಹೆಡ್ ಅನ್ನ ಕಂಡುಹಿಡಿಬೇಕು. ವೆಲಾಸಿಟಿ ಹೆಡ್ at 1 and 2. At 1 and 2 ಏನಾಗುತ್ತೆ ಇದು? v1 square by 2g ಎಷ್ಟು ಅಂತ ಕಂಡುಹಿಡಿಬೇಕು ನಾನು. ಅದೇ ರೀತಿ v2 square by 2g ಎಷ್ಟು ಅಂತ ಕಂಡುಹಿಡಿಬೇಕು. Plus I should also find out what is rate of flow ಅಥವಾ discharge. So discharge ಎಷ್ಟು ಅಂತ ಕಂಡುಹಿಡಿಬೇಕು. So these are the three quantities which I need to find out. This one and this one. ಈಗ ನೋಡಿ,
ಸೊ v1 by 2g ನಾನು ಮಾಡಬಹುದು at section 1 ಯಾಕೆಂದ್ರೆ ನನಗೆ ಇಲ್ಲಿ ವೆಲಾಸಿಟಿ ಕೊಟ್ಟಿದ್ದಾನೆ 4 ಮೀಟರ್ ಪರ್ ಸೆಕೆಂಡ್. v2 by 2g ಬೇಕು. ಐ ಡೋಂಟ್ ನೋ ವಾಟ್ ಇಸ್ ದಿಸ್ ಔಟ್ಲೆಟ್ ವೆಲಾಸಿಟಿ. ಈ ವೆಲಾಸಿಟಿ ಎಷ್ಟು ಅಂತ ಗೊತ್ತಿಲ್ಲ ನನಗೆ, ಆಯ್ತಾ. ಸೊ ಆ ವೆಲಾಸಿಟಿ ಗೊತ್ತಾದ್ರೆ ನಾನು ಏನ್ ಕಂಡುಹಿಡಿಯಬಹುದು, v2 by 2g ಅಂತ ಕಂಡುಹಿಡಿಯಬಹುದು. ಅಂಡ್ ಡಿಸ್ಚಾರ್ಜ್ ಐ ಹ್ಯಾವ್ equation q is equal to a into v, so I can able to find out. ಇವಾಗ ನನಗೆ ಇಲ್ಲಿ v1 ಗೊತ್ತಿದೆ, ಐ ಶುಡ್ ಫೈಂಡ್ ಔಟ್ ವಾಟ್ ಇಸ್ v2. ಔಟ್ಲೆಟ್ ಅಲ್ಲಿ ಎಷ್ಟಿದೆ ವೆಲಾಸಿಟಿ ಅಂತ ನಾನು ಕಂಡುಹಿಡಿಬೇಕು. ಸೊ ಅವಾಗ ಏನ್ ಮಾಡ್ತೀನಿ ನಾನು, ಸೊ ಸಿಂಪ್ಲಿ ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಕಂಟಿನ್ಯೂಟಿ ಈಕ್ವೇಶನ್. ಸೊ ಐ ವಿಲ್ ರಬ್ ದಿಸ್. ಸೊ ಕಂಟಿನ್ಯೂಟಿ ಈಕ್ವೇಶನ್ ಏನ್ ಹೇಳುತ್ತೆ, ಸೊ ಬೈ ಕಂಟಿನ್ಯೂಟಿ ಈಕ್ವೇಶನ್ ಏನಿದೆ, a1 v1 is equal to a2 v2. Fine. I know what is a1, d1 ಗೊತ್ತಿದೆ ನನಗೆ. ಸೊ a1 is equal to ಏನಾಗುತ್ತೆ ನಿಮ್ಗೆ, a1 is equal to pi d1 square by 4, a2 is equal to pi d2 square by 4. ನೀವು ಅಪ್ಲೈ ಮಾಡಿದಾಗ you are going to get some value. ಸೊ d1 ಇದೆಯಲ್ಲ 0.2, ಅದನ್ನ ಇಲ್ಲಿಗೆ ಹಾಕಿ pi d1 square by 4 ಮಾಡಿದಾಗ you are going to get some value. So that value will be equal to around something. Okay, ಏನೋ ಒಂದು ಬರುತ್ತೆ in terms of meter square, ಇದು ಕೂಡ in terms of ಮೀಟರ್ ಸ್ಕ್ವೇರ್. ಸೊ ನೆಕ್ಸ್ಟ್ ನಿಮ್ಗೆ a1 a2 ಗೊತ್ತಾದ್ಮೇಲೆ a1 ಸಬ್ಸ್ಟಿಟ್ಯೂಟ್ ಮಾಡಿ, a2 ಸಬ್ಸ್ಟಿಟ್ಯೂಟ್ ಮಾಡಿ. ಯು ನೋ ವಾಟ್ ಇಸ್ v1, 4 ಮೀಟರ್ ಪರ್ ಸೆಕೆಂಡ್. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್ ಇಸ್ v2, a1 v1 by a2. ಸೊ ದಿಸ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಮೀಟರ್ ಪರ್ ಸೆಕೆಂಡ್. ಒಂದು ಸಲ ನಿಮ್ಗೆ v2 ಗೊತ್ತಾದ್ಮೇಲೆ ಯು ಕ್ಯಾನ್ ಏಬಲ್ ಟು ಫೈಂಡ್ ಔಟ್ ವಾಟ್ ಇಸ್ ದಿಸ್ ಕೈನೆಟಿಕ್ ಎಟ್, ದಟ್ ಇಸ್ v2 ಸ್ಕ್ವೇರ್ by 2g. ಸೊ ನೌ v1 ಸ್ಕ್ವೇರ್ by 2g ಅಂದ್ರೆ ಏನು, v1 ಎಷ್ಟು 4 ಇದೆ, 4 square divided by 2 into 9.81. So that will give you the some answer in terms of meters. ಅದೇ ರೀತಿ v2 square by 2g ನೀವು ಕ್ಯಾನ್ಸಲ್ ಮಾಡಿ ಇದನ್ನ. ಸೊ ಇಲ್ಲಿ ಏನ್ ಬಂದಿರುತ್ತೆ ವ್ಯಾಲ್ಯೂ, ಅದನ್ನ ಇಲ್ಲಿಗೆ ಸ್ಕ್ವೇರ್ ಮಾಡಿ divided by 2 into 9.81. So you are going to get in terms of meters. ಅದೇ ರೀತಿ q, discharge ಅಂದ್ರೆ ಏನು, it may be a1 or v1. So a1 v1, you know what is a1, ಇಲ್ಲಿ ಬಂದಿದೆ, you know what is v1. So substitute ಮಾಡಿ, you are going to get q in terms of meter cube per second. a1 v1 ನಾರು ಹಾಕಿ, ಇಲ್ಲ a2 v2 ನಾರು ಹಾಕಿ, your q will remain constant. ಆಯ್ತಾ. ಸೊ ಇಷ್ಟನ್ನು ನೀವು ಸೊಲ್ಯೂಷನ್ ಮಾಡ್ತಾ ನೋಡಿ. ಸೊ ಅವಾಗ ನಿಮ್ಗೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ. ಸೊ ಫಸ್ಟ್ ನಾವು ಗೊತ್ತಾಯ್ತಲ್ವಾ ಇದು. ಸೊ ಈಗ ನಾವು ಪುನಃ ಪ್ರೆಸೆಂಟೇಶನ್ ಹೋಗೋಣ. ಅಲ್ಲಿ ನಾನು ನಿಮ್ಗೆ ವ್ಯಾಲ್ಯೂ ತೋರಿಸ್ತೀನಿ ಎಷ್ಟೆಷ್ಟು ಬಂದಿದೆ ಅಂತ. ಜಸ್ಟ್ ರೈಟ್ ಡೌನ್ ದಟ್ ಎಷ್ಟು ಬಂದಿದೆ ವ್ಯಾಲ್ಯೂ ಅಂತ. ಫಸ್ಟ್ ಏನ್ ಮಾಡೋಣ, d1 d2 ಗೊತ್ತಿದೆ ಅಲ್ವಾ. ಸೊ ಲೆಟ್ಸ್ ಫೈಂಡ್ ಔಟ್ ವಾಟ್ ಈಸ್ a1 ಅಂಡ್ a2. ರೈಟ್. ಸೊ ಈಗ ನಾನು ಪ್ರೆಸೆಂಟೇಶನ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ನೆಕ್ಸ್ಟ್ a1 ಎಷ್ಟು ಬಂದಿರಬೇಕು, is 0.0314 meter square. a2 ಬಂದು 7.853 into 10 to the power of -3 meter square. ನೋಡಿ ನೀವು ಕ್ಯಾಲ್ಕುಲೇಟರ್ ಮಾಡಿ, you will get this answer. ನೆಕ್ಸ್ಟ್ v1 ಎಷ್ಟು ಅವರೇ ಕೊಟ್ಟಿದ್ದಾರೆ. ಬೈ ಕಂಟಿನ್ಯೂಟಿ ಈಕ್ವೇಶನ್ v2 ಎಷ್ಟು ಬರುತ್ತೆ, 15.99. so that is approximately that will be equal to 16 meter per second. ಸೊ ಅಲ್ಲಿ ನಾನು ವೆಲಾಸಿಟಿ ಸೆಕ್ಷನ್ ಓನ್ಲಿ ಸೆಕ್ಷನ್ 2 ಮಾತ್ರ ನೆಕ್ಸ್ಟ್ ತೋರಿಸಿದ್ದೀನಿ. the next one velocity at ಸೆಕ್ಷನ್ 2 ಮಾತ್ರ ತೋರಿಸಿದೀನಿ 13.04 ಅಂತ. ಮೊದಲನೇದ ನೀವೇ ಕಂಡಿಡಿರಿ, ದಟ್ ಇಸ್ 4 by 2 into 9.81. so that you are going to get what is that velocity at section 1. ಲಾಸ್ಟ್ ಬಂದು ಡಿಸ್ಚಾರ್ಜ್, ದಟ್ ಇಸ್ q is equal to a into v. ಅಲ್ಲಿ ನಿಮಗೆ 0.125 meter cube per second ಇದೆ. ನೀವು ಅದನ್ನ ಲೀಟರ್ ಕನ್ವರ್ಟ್ ಮಾಡಬೇಕು ಅಂದ್ರೆ you need to multiply that by 1000. so you are going to get 125 liter per second. so q is 125 liter per second. ಅಂದ್ರೆ ಏನರ್ಥ ನಿಮ್ಗೆ, ಈ ಒಂದು ಪೈಪ್ ಅಲ್ಲಿ ಒಂದು ಸೆಕೆಂಡ್ಗೆ ಯಾವ್ದಾದ್ರು ಒಂದು ಸೆಕ್ಷನ್ ಇಂದ 125 ಲೀಟರ್ಸ್ ಆಚೆಗೆ ಬರ್ತಾ ಇದೆ. ಒಂದು ಸೆಕೆಂಡ್ಗೆ ನಿಮ್ಗೆ ಯಾವ ಪಾಯಿಂಟ್ ಎಲ್ಲಾರು ನೀವು ತಗೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ವಾಲ್ಯೂಮ್ ಕ್ವಾಂಟಿಟಿ ಆಸ್ 125 ಲೀಟರ್ ಪರ್ ಸೆಕೆಂಡ್. ಆಯ್ತಾ. ಸೊ ಇದು ವೆಲಾಸಿಟಿ ಹೆಡ್ ಮತ್ತೆ ಡಿಸ್ಚಾರ್ಜ್ ಮೇಲೆ ಆಯ್ತು. ನೌ ಐ ಆಮ್ ಗೋಯಿಂಗ್ ಟು ಗೋ ವಿತ್ ಒನ್ ಮೋರ್ ಪ್ರಾಬ್ಲಮ್ ನ ನಿಮ್ಗೆ ಹೋಮ್ ವರ್ಕ್ ಆಗಿ ಕೊಡ್ತೀನಿ. ಸೊ ದಟ್ ಈಸ್ ದ ನೆಕ್ಸ್ಟ್ ಪ್ರಾಬ್ಲಮ್. Okay, you just see that and I will give you what actually the problem is and you have to do it on your own. Okay.
ಸೊ ಪ್ರಾಬ್ಲಮ್ ನ ನೋಡಿ ನೀವು. You just take down the problem. So give me some 5 more minutes. I will wind up this session. So just take down this problem. And this problem has been asked in the last year question paper. ಸ್ವಲ್ಪ ಡೇಟಾ ಚೇಂಜ್ ಮಾಡಿದ್ರು ಅಷ್ಟೇ. ಸೊ ಇದು ಕ್ವಶನ್ ಅನ್ನ ಕೇಳ್ತಾರೆ ಅವರು. ಸೊ ಕ್ವಶನ್ ನ ಬರ್ಕೊಳ್ಳಿ. Fine. Nodi, the water is flowing through a pipe having diameter 200 mm and 100 mm at section 1 and 2 respectively. Fine. The rate of flow ಕೊಟ್ಟಿದ್ದಾನೆ ಅಂದ್ರೆ ಡಿಸ್ಚಾರ್ಜ್ ಕೊಟ್ಟಿದ್ದಾನೆ 35 ಲೀಟರ್ ಪರ್ ಸೆಕೆಂಡ್ ಅಂದ್ರೆ 1 ಸೆಕೆಂಡ್ ಗೆ 35 ಲೀಟರ್ ನೀರು ಆಚೆಗೆ ಬರ್ತಾ ಇದೆ. Section 1 is at 6 meter above the datum and section 2 is 4 meter above the datum ಅಂದ್ರೆ H1 H2 ಕೊಟ್ಟಿದ್ದಾನೆ. If the pressure at section 1 39.24 into 10 to the power of 4 Newton per meter square pressure na ಕೊಟ್ಟಿದ್ದಾನೆ. Find the pressure at section 2. ಆಯ್ತಾ, ಇದು ತುಂಬಾ ಸಿಂಪಲ್ ಪ್ರಾಬ್ಲಮ್. ಸೊ ಈಗ you just look at the board. I will give you the hint. ನೀವು ಇದನ್ನ ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ I will take the reading from you only. ಆಯ್ತಾ, ಸೊ ನಿಮ್ಮಿಂದನೇ ನಾನು ಯಾವ್ದಾದ್ರು ಒಂದು ಪಾಲಿಟೆಕ್ನಿಕ್ ಅನ್ನ ಲೈವ್ ತಗೊಂಡು I will take the reading from you. Right? So now ಏನ್ ಹೇಳಿದಾನೆ ಈ ಪ್ರಾಬ್ಲಮ್ ಅಲ್ಲಿ ಅಂತಂದ್ರೆ ಎರಡು ಡಯಾಮೀಟರ್ ಕೊಟ್ಟಿದ್ದಾನೆ. ಸೊ one is 200 ಮತ್ತೆ another one is 100 mm. So he has given the D1 and he has given D2. This is 200 mm and this is 100 mm and he has given the Q is to 35 liters per second. So Q na ಕೊಟ್ಟಿದ್ದಾನೆ. ಅದಾದ್ಮೇಲೆ ಅವನು ಏನ್ ಹೇಳ್ತಾನೆ, section 1 is a 6 meter above the datum ಅಂದ್ರೆ H1 ಇದೆಯಲ್ಲ ಅದು 6 ಮೀಟರ್ ಇದೆಯಂತೆ, H2 ಇರೋದು 4 ಮೀಟರ್ ಇದೆಯಂತೆ. ಆಯ್ತಾ, ಸೊ ಅಂಡ್ ಆಲ್ಸೋ he has given the pressure P1 ಅನ್ನ ಕೊಟ್ಟಿದ್ದಾನೆ. How much he has given? 39.24 into 10 to the power of 4 Newton per meter square. You need to find out what is P2. P2 ಎಷ್ಟು ಅಂತ ನೀವು ಕಂಡುಹಿಡಿಬೇಕಾಗುತ್ತೆ. ಫಸ್ಟ್ ಡಯಾಗ್ರಾಮ್ ನ ಬರ್ಕೊಬಿಡೋಣ. ಸೊ ಲೆಟ್ಸ್ ಟೇಕ್ ದ ಡೇಟಮ್ ಲೈನ್. ಸೊ ಇದೊಂದು ಡೇಟಮ್ ಲೈನ್ ಇದೆ ಇದು. ಆಯ್ತಾ, ಸೊ H1 ಎಷ್ಟಲ್ಲಿದೆ? 6 ಮೀಟರ್ ಅಲ್ಲಿದೆ. H2 ಎಷ್ಟಿದೆ? 4 ಮೀಟರ್ ಅಲ್ಲಿದೆ. ಅಂದ್ರೆ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಈ ತರ ಬರುತ್ತೆ. ಆಯ್ತಾ, ಸೊ ದಿಸ್ ಇಸ್ ಅಟ್ ಸಮ್ 6 ಮೀಟರ್ and this will be at some 4 meter. So this will be your H2, this will be your H1. He has given the D1, D2 ಕೊಟ್ಟಿದ್ದಾನೆ and he has given the pressure P1 ಇಂದ ಕೊಟ್ಟಿದ್ದಾನೆ. So you need to find out what is the pressure at this point. So ಈ pressure ನ ನೀವು ಕಂಡುಹಿಡಿಯಬೇಕಾಗುತ್ತೆ. And he has given this discharge. So ಅಂದ್ರೆ ನೀವು ಯಾವುದೇ ಪಾಯಿಂಟ್ ಅಲ್ಲಿ ತಗೊಂಡ್ರು ಕೂಡ ಆ ಪಾಯಿಂಟ್ ಇಂದ 1 ಸೆಕೆಂಡ್ ಗೆ 35 ಲೀಟರ್ ನೀರು ಆಚೆಗೆ ಬರ್ತಾ ಇದೆ. So by using the Bernoulli's equation you should tell me what is the pressure P2 ಎಷ್ಟಿದೆ ಅಂತ ನೀವು ಹೇಳಬೇಕಾಗುತ್ತೆ. So this one you just do it here. In the next class ನಾನು ಇದನ್ನ ನಿಮ್ಮ ಹತ್ರನೇ ಯಾವ್ದಾದ್ರು ಒಂದು ಪಾಲಿಟೆಕ್ನಿಕ್ ಅನ್ನ ಚೂಸ್ ಮಾಡಿ I will take the answer. Okay, you have to come up with this. Please work it out. Find out what is A1, A2, B1, B2. Apply the Bernoulli's equation and get me what is your pressure. ಅಂದ್ರೆ ನಾವು very simple ಆಗಿ apply this equation. P1 by rho g plus V1 square by 2g plus H1 will be equal to P2 by rho g plus V2 square by 2g plus H2. ಆಯ್ತಾ, P1 ಕೊಟ್ಟಿದ್ದಾನೆ. See rho density ಅವನು ಹೇಳಿದ್ದಾನೆ ವಾಟರ್ ಅಂತ. ಸೊ ವಾಟರ್ ದ ಡೆನ್ಸಿಟಿ ಬರ್ಕೊಳ್ಳಿ. ಸೊ what will be the density of water? So that will be what 1000 kg per meter cube and G ನಿಮಗೆ ಗೊತ್ತಿದೆ. So that is 9.81 meter per second square. So V1 ಬೇಕು, ಹೆಂಗ್ ಕಂಡುಹಿಡಿತೀರಾ ನೋಡಿ. He has given the discharge. Okay, so Q is equal to A1 B1. So A1 ಇಲ್ಲಿ ಸಿಗುತ್ತೆ. Find out V1. ಅದೇ ರೀತಿ find out V2. So ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ
ಸೊ H2 ಗೊತ್ತಿದೆ, H1 ಗೊತ್ತಿದೆ. ಫೈಂಡ್ ಔಟ್ ವಾಟ್ ಇಸ್ ದಿಸ್ P2 ಎಷ್ಟು ಅಂತ ನನಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಿ. So this is all about today's class, where we have discussed in detail about continuity equation and Bernoulli's equation and also some numericals on them. So next class ಅಲ್ಲಿ ನಾವು we will discuss about this application. So ಇದರದ್ದು application ನ discuss ಮಾಡೋಣ. So that is like venturimeter, orifice meter and pitot tube. So ಇಷ್ಟನ್ನು ನಾವು next class ಅಲ್ಲಿ discuss ಮಾಡಿದ್ರೆ this unit will be completed. So thank you for joining. So if you have any queries, please ask us. Otherwise, let's wind up today's class. So thank you all participants.